तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः नारायणं सुरवरं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विवाद्यमीशं वन्दे भवघ्नमहरासुरसिद्धवन्द्यं चक्रं यस्य भुजाग्रमेते ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्बका सतिलकाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजश्रीपादो भीष्टदः सताम् भवते यदनुभावादिडमोकोऽपि वाग्मी जडमतिर्वयमन्तर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां धन्मङ्गलानि भवन्तु ಹರಿವಂಶದಲ್ಲಿ ಪುತ್ರಂ ಸರ್ವಗುಣೋಪೇತಂ ಬಭ್ರಂ ದೇವಾನ್ ವೃಧಾನ್ ನೃಪಾತ್ ಅನುವಂಶೇ ಪುರಾಣಜ್ಞ ಗಾಯಂತೀತಿ ಪರಿಶ್ರುತಃ ಅಂತ ಹೇಳ್ತಾರೆ. ಅಂದ್ರೆ ಸಮಸ್ತ ಗುಣದಿಂದ ಕೂಡಿದಂತಹ ಮಗ ಹುಟ್ಟಬೇಕು ಅಂತ ದೇವಾವೃಧ ತಾನೇನು ಮಾಡ್ತಾನೆ, ತಾನು ನದಿಯಲ್ಲಿ ಸ್ನಾನ ಮಾಡಿದ್ರೆ ನದಿ ತಾನೇನು ಮಾಡ್ತದೆ ಕೇಳಿದ್ರೆ ತಾನೇ ಇವನಿಗೆ ತಾಯಿಯಾಗಿ ಅಂದ್ರೆ ಹೆಂಡತಿಯಾಗಿ ಮಗುವಿಗೆ ಜನ್ಮ ಕೊಡ್ತೇನೆ ಅಂತ ಹೇಳಿ ಹುಟ್ಟಿದ ಮಗುವೇ ಅದೇ ಬಭ್ರು ಅಂತ ಆ ಕಾಲದಲ್ಲಿ ಪುರಾಣ ತಿಳಿದವರೆಲ್ಲ ಹೇಳ್ತಾ ಇದ್ದಾರೆ ಅಂತ. ಒಂದು ನದಿ ಅಭಿಮಾನಿ ಸ್ನಾನ ಮಾಡಿದಾಗ ತಾನೇ ಅನುಗ್ರಹವಾಗಿ ಆ ಮಗುವನ್ನು ಕೊಡುತ್ತದೆ. ಆ ಬಭ್ರು ಅವನು ಬಹಳ ತಾನು ಗುಣವುಳ್ಳವನಾಗಿದ್ದ. ಗುಣಾನ್ ದೇವಾ ವೃಧಾತ್ ಸ್ಯಾಥ ಕೀರ್ತಯಂತೋ ಮಹಾತ್ಮನಃ ಯಥೈವಾನುಸ್ಮೃತಂ ದೂರಾತ್ ಅಪಶ್ಯಾಮ ತಥಾಂತಿಕಾತ್ ಬಭ್ರು ಶ್ರೇಷ್ಠೋ ಮನುಷ್ಯಾಣಂ ದೇವೈರ್ ದೇವಾವೃಧ ಸಮಃ. ಸಾಮಾನ್ಯವಾಗಿ ನಾವು ದೂರದಲ್ಲಿ ಕೇಳುತ್ತೇವೆ, ಹತ್ತಿರದಲ್ಲಿ ನೋಡೋದಿಲ್ಲ ಅಂತದ್ದಿರ್ತ. ಆದರೆ ದೇವಾವೃತ ಹಾಗಲ್ಲ, ಮತ್ತೆ ಅವನ ಬಭ್ರುನ ವಿಷಯವೂ ಹಾಗಲ್ಲ. ದೂರದಲ್ಲಿ ಏನು ಕೇಳಿದರೂ ಹತ್ತಿರದಲ್ಲಿ ಅದೇ ಕಾಣ್ತಾ ಇದ್ದವು. ಅಂದ್ರೆ ಯಾವ ದೂರದ ಬೆಟ್ಟ ನುಣ್ಣಗೆ ಅಂತ ಉಂಟು, ಅಂದ್ರೆ ಹತ್ರಕ್ಕೆ ಹೋದ್ರೆ ನುಣ್ಣಗೆ ಇಲ್ಲ, ನೋಡುವಾಗ ಚಂದ ಕಾಣ್ತದಂತೆ. ಇವರ ವ್ಯಕ್ತಿತ್ವ ಹಾಗಲ್ಲ, ಇಬ್ಬರದ್ದು ಕೂಡ ಚಂದವಾದಂತಹ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ ಮಹಾತ್ಮನಾದ ದೇವಾವೃಧನ ಗುಣಗಳನ್ನು ಕೀರ್ತನೆ ಮಾಡ್ತಾ ದೇವಾವೃಧದನ್ನು ನಾವು ದೂರದಲ್ಲಿ ಏನು ಕೇಳಿದೆವೋ ಅದನ್ನೇ ಹತ್ತಿರದಲ್ಲಿ ಕೇಳ್ತಾ ಇದೆ. ಯಥೈವ ಅನುಸ್ಮೃತಂ ದೂರಾತ್ ಅಪಶ್ಯಾಮ ತಥಾಂತಿಕಾತ್. ದೂರದಲ್ಲಿ ಏನು ಕೇಳಿದೆವೋ ಹತ್ತಿರದಲ್ಲೂ ಅದೇ ಇತ್ತು, ಅಷ್ಟು ಚೆನ್ನಾಗಿ ಇದ್ದವರಿಬ್ಬರೂ ಕೂಡ ಅಂತ ಹೇಳ್ತಾ ಇದ್ದಾರೆ. ಷಷ್ಟಿಶ್ಚ ಪಂಚಪುರುಷಾ ಸಹಸ್ರಾಣಿ ಚ ಸಪ್ತತಿ ಏತೆ ಅಮೃತತ್ವಂ ಸಂಪ್ರಾಪ್ತ ಬಭ್ರುರ್ದೇವಾವೃಧಾದಪಿ. ದೇವಾವೃಧನಾದಂತ ಯಾವ ಮಗ, ಅವನ ಮಗ ಬಭ್ರು ಅಂತ ಸನ್ಮಾರ್ಗದಲ್ಲಿ ಇದ್ದವ. ಆತ ಹೇಳ್ತಾರೆ ಅವನು ಮಾತ್ರ ಅಲ್ಲ, ಅವನಿಗೆ ಒಟ್ಟಿ ಇದ್ದಂತಹ ಷಷ್ಟಿ ಪಂಚಪುರುಷಾ ಸಹಸ್ರಾಣಿ ಚ ಸಪ್ತತಿ ಅಂತ. ಅಂದ್ರೆ 70,065 ಮಂದಿ ಪುರುಷರು ಅಮೃತತ್ವವನ್ನು ಪಡೀತಾರೆ, ಮೋಕ್ಷವನ್ನು ಪಡೀತಾರೆ. ಹಾಗಾದ್ರೆ ಇವನ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿದೆ. ಅವನು ಏನು ಕೇಳ್ತಾ ಇದ್ದ, ಒಳ್ಳೆ ಮಾರ್ಗದಲ್ಲಿ ಹೋಗುವವ ಅಂತ. ಸಜ್ಜನರ ನಾವು ಸಂಘ ಮಾಡಿದ್ರೆ ಕೇಳಿದ್ರೆ ಅವರೊಟ್ಟಿಗೆ ನಾವು ನಾರು ಸ್ವರ್ಗ ಸೇರಿದಂತೆ ಅಂತ. ಇಲ್ಲದ್ರೆ ನಾರು ಯಾರಿಗೂ ಬೇಡ, ಭಗವಂತನಿಗೆ ಇರೋದಿಲ್ಲ. ಆದ್ರೆ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರಿದಂತೆ. ಇಲ್ಲಿ ಕೂಡ ಇವನೊಟ್ಟಿಗೆ ಸೇವೆ ಅಂದ್ರೆ ಬಭ್ರು ಮತ್ತೆ ದೇವಾವೃಧನೊಟ್ಟಿಗೆ ಸೇರಿ ಎಷ್ಟು ಅಂತ ಕೇಳಿದ್ರೆ 70,065 ಮಂದಿ ಪುರುಷರು ಮೋಕ್ಷಕ್ಕೆ ಹೋಗಿದ್ದಾರೆ ಅಂತ ಕೊಡ್ತಾರೆ. ಯಜ್ಜುವ ದಾನಪತಿರ್ ವಿದ್ವಾನ್ ಬ್ರಹ್ಮಣ್ಯ ಸತ್ಯವಾಗ್ ಬುದ್ಧ ಕೀರ್ತಿಮಾಂಶ್ಚ ಮಹಾಭೋಜ ಸತ್ವತಾನಾಂ ಮಹಾರಥಃ ತಸ್ಯಾನ್ವಾಯ ಸಮಹಾನ್ ಭೋಜಾಯೇ ಮಾರ್ತಿಕಾವತಾಹ. ಇನ್ನು ಹೇಳ್ತಾರೆ ಆ ಬಭ್ರು ಉಂಟಲ್ಲ, ಅವ ಯಾಗ ಮಾಡ್ತಾ ಇದ್ದ, ಒಳ್ಳೆ ಜನ. ಇವ ಯಾಗ ಮಾಡ್ತಾ ಇದ್ರೆ ಅವನು ಧೀರ, ಒಳ್ಳೆ ದಾನಶೂರನಾಗಿದ್ದ, ಬ್ರಹ್ಮನಿಷ್ಠ ಆಗಿದ್ದ, ಯಾವಾಗಲೂ ಕೂಡ ಸತ್ಯವನ್ನು ಹೇಳ್ತಾ ವಿದ್ವಾಂಸನಾಗಿ ಕೀರ್ತಿವಂತನಾಗಿದ್ದ ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಸಾತ್ವತರಲ್ಲಿ ಮಹಾರಥಿಕನೂ ಆಗಿದ್ದ. ಇವನ ವಂಶದಲ್ಲಿ ಬಂದವರೆಲ್ಲ ಮಾರ್ತಿಕಾವತರು ಮತ್ತೆ ಭೋಜರು ಅಂತ ಅದರಲ್ಲಿ ಪ್ರಧಾನವಾಗಿದ್ರು.
ಅಂಧಕಾತ್ ಕಾಶ್ಯ ದುಹಿತಾ ಚತುರೋ ಲಭತ್ವಾತ್ಮಜಾನ್ ಕುಕುರಂ ಭಜಮಾನಂಚ ಶಮಿಂ ಕಂಬಲ ಬರ್ಹಿಷಂ. ಅಂಧಕನಿಂದ ಕಾಶಿರಾಜನ ಮಗಳು ಕಕುರ, ಭಜಮಾನ, ಶಮಿ, ಕಂಬಲ, ಬರ್ಹಿಷ ಅಂತ 4 ಮಕ್ಕಳಿಗೆ ಜನ್ಮವನ್ನು ಇಡ್ತಾಳೆ. ಕಪುರಸ್ಯ ಸುತೋ ಜಿಷ್ಣು ಜಿಷ್ಣೋಸ್ತು ತನಯಸ್ತಥ ಕಪೋತ ರೋಮ ತಸ್ಯಾಥ ತೈತಿರಸ್ತನಯೋ ಭವತ್. ಕಕುರನ ಮಗ ಜಿಷ್ಣು, ಜಿಷ್ಣುವಿಗೆ ಕಪೋತರೋಮ, ಕಪೋತರೋಮನ ಮಗನೇ ತೈತ್ತಿರಿಯ ಅಂತ. ಜಜ್ಞೆ ಪುನರ್ವಸುಸ್ತಸ್ಯ ಅಭಿಜಿತ್ ಸ ಪುನರ್ವಸೋ ತಸ್ಯ ವೈ ಪುತ್ರ ಮಿಥುನಂ ಬಭೂವ ಅಭಿಜಿತ ಕಿಲ. ತೈತಿರಿಯ ಮಗನ ಪುನರ್ವಸು, ಅವನ ಮಗು ಅಭಿಜಿತ್. ಅಭಿಜಿತ್ಗೆ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಅಬಿರೇ ಮಕ್ಕಳು ಆಹುಕಶ್ಚಾಹುಕಿ ಚೈವ. ಒಂದು ಆಹುಕ, ಇನ್ನೊಂದು ಆಹುಕಿ. ಖ್ಯಾತವು ಖ್ಯಾತಿಮತಾಂಬರವು ಇಮಶ್ಚೋದಾಹರಂತ್ಯತ್ರ ಗಾಥಾ ಪ್ರತಿತಮಾಹುಕಂ. ಇವರು ಹೇಳ್ತಾರೆ, ಈ 2 ಮಕ್ಕಳು ಹುಟ್ಟಿದ್ದಾರೆ, ಖ್ಯಾತಿಯಾಗಿದ್ದಾರೆ, ಹಾಗಾಗಿ ಆಹುಕನ ಬಗ್ಗೆ ಇರುವಂತ ಕಥೆಯನ್ನು ನಿಮಗೆ ಉದಾಹರಿಸ್ತಾ ಇದ್ದೇನೆ. ತ್ವೇತೇನ ಪರಿವಾರೇಣ ಕಿಶೋರ ಪ್ರತಿಮೋ ಮಹಾನ್ ಅಶೀತಿ ಚರ್ಮಣ ಯುಕ್ತೋ ನಾಹುಕ ಪ್ರತಿಮೋ ಭವತ್. ಅವ ಹೇಗೆ ಇದ್ದ ಆಹುಕ? ಶುದ್ಧವಾದ ಪರಿವಾರದ ಕಿಶೋರನಂತೆ ಯಾವಾಗಲೂ ಕಂಗೊಳಿಸ್ತಾ ಇದ್ದಂತೆ. ಅವನಿಗೆ 80 ಮಂದಿ ಖಡ್ಗಚರ್ಮಧಾರಿಗಳು, ಆಹುಕನಿಗೂ ಕೂಡ ಯಾರು ಸಮರಲ್ಲ. ಅಂತಹ ಸಾಮರ್ಥ್ಯವನ್ನು ಪಡೆದವನಾಗಿದ್ದ ಆಹುಕ. ಇಲ್ಲಿ ಹೇಳಬೇಕಾದ್ರೆ ಕಿಶೋರ ಪ್ರತಿಮೋ ಮಹಾನ್ ಅಂತ ಹೇಳಿದ್ರೆ, ಅಂದ್ರೆ ತರುಣ ಅಶ್ವಕ್ಕೆ ಕಿಶೋರ ಅಂತ ಹೆಸರು. ನಾವು ಹೇಳುವಾಗ ಕಿಶೋರ ಕಿಶೋರ ಅಂತ, ಕುಮಾರ ಕಿಶೋರ ಎನ್ನುವ ಅರ್ಥದಲ್ಲಿ ಹೇಳ್ತೇವೆ. ಆದ್ರೆ ಅರ್ಥ ಹೇಗೆ ಹೇಳಿದ್ರೆ ಎಳೆ ಕುದುರೆ ಅಂತ ಅರ್ಥ. ಹಾಗಾಗಿ ತರುಣಾಶ್ವ ಅಂದ್ರೆ ಏನರ್ಥ? ಆಕ್ಟಿವ್ ಅಂತ ಅರ್ಥ. ಇವ ಎಷ್ಟು ಆಕ್ಟಿವ್ ಇದ್ದ ಅಂತ ಕೇಳಿದ್ರೆ, ಇವನ ಜೊತೆಗೆ 80 ಮಂದಿ ಯಾವಾಗಲೂ ಖಡ್ಗ ಚರ್ಮಧಾರಿಗಳೆಲ್ಲ ಇರ್ತಾ ಇದ್ರು. ಇದ್ರೂ ಕೂಡ ಅವರನ್ನು ಮೀರಿಸುವ ಸಾಮರ್ಥ್ಯ ಆಹುಕನಿಗೆ ಇತ್ತು. ನಾ ಪುತ್ರೋ ನಾಶರಣದೋ ನಾಸಹಸ್ರ ಶತಾಯುಷಃ ನಾಶುದ್ಧ ಕರ್ಮ ನಾಯಜ್ಜುವ ಯೋ ಭೋಜಮಭಿತೋ ವ್ರಜೇತ್. ಈ ಆಹುಕನ ಆಡಳಿತದಲ್ಲಿ ಯಾರಿಗೂ ಮಕ್ಕಳಿಲ್ಲ ಅಂತ ಇಲ್ಲ. ಯಾಕೆ ಹೇಳಿದ್ರೆ ಇವನ ಪುಣ್ಯ ಅಂತದ್ದು, ಒಳ್ಳೆ ಆಡಳಿತ ಕೊಟ್ಟ. ಅಲ್ಲ, ಎಷ್ಟೋ ಜನ ಮನೆ ಇಲ್ಲದವರು ಇದ್ದಾರೆ ಕೇಳಿದ್ರೆ ಇದ್ವೇ ಇಲ್ಲ, ಎಲ್ರಿಗೂ ಮನೆ ಕಟ್ಟಿಸಿ ಕೊಟ್ಟಿದ್ದಾನೆ ಇವ. ಹಾಗಾಗಿ ಇವನ ಕಾಲದಲ್ಲಿ ಮಕ್ಕಳಿಲ್ಲದವರು ಇರಲಿಲ್ಲ ಅಂತಿಲ್ಲ, ಮನೆ ಇಲ್ಲದವರು ಇಲ್ಲ ಅಂತಿಲ್ಲ. ಮತ್ತೆ ಆಯುಷ್ಯ ಅದು ಹೇಳ್ತಾರೆ ಮಿನಿಮಮ್ ಸಹಸ್ರ ಶತಾಯುಷಃ ಅಂತ, ಅಂದ್ರೆ 10,000 ಆಯುಷ್ಯ ಮಿನಿಮಮ್ ಎಲ್ರಿಗೂ ಇತ್ತು. ಅಷ್ಟು ವರ್ಷ ಎಲ್ಲ ಬದುಕುತ್ತಾ ಇದ್ರು, ಯಾರಿಗೂ ಕೂಡ ಕಡಿಮೆ ಆಯುಷ್ಯ ಅಂತ ಇರಲಿಲ್ಲ. ಆಮೇಲೆ ನಾಶುದ್ಧ ಕರ್ಮ, ಯಾರದ್ದು ಕೆಲಸಗಳು ಕೂಡ ಕೆಟ್ಟ ಕೆಲಸ ಅಂತಿರಲಿಲ್ಲ, ಎಲ್ಲ ಶುದ್ಧ ಕರ್ಮಗಳೇ ಆಗಿದ್ರು ಕೂಡ. ಇನ್ನು ಹೋಮ ಮಾಡದ ಜನವೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲೂ ಅಗ್ನಿಹೋತ್ರ, ಆ ಹೋಮ ಈ ಹೋಮ, ಎಲ್ಲರೂ ಅಗ್ನಿಯನ್ನು ಉಪಾಸನೆ ಮಾಡ್ತಾ ಇದ್ರು. ಇವನನ್ನು ಯಾವಾಗ್ಲೂ ಹೋದ್ರು ಕೂಡ ಭೋಜಮಭಿತೋ ವ್ರಜೇತ್, ಇವನ ಸುತ್ತ ಅವನ ಪರಿವಾರದವರು ಸುತ್ತುವರಿತಾ ಇದ್ರು. ಅಂದ್ರೆ ಅಷ್ಟು ಚಂದದ ಒಂದು ಇವನ ವ್ಯಕ್ತಿತ್ವ ಅಂತ ತೋರಿಸಿ ಕೊಡ್ತಾ ಇದ್ದಾರೆ. ಪೂರ್ವಸ್ಯಾನ್ ದಿಶಿನಾಗಾನಾಂ ಭೋಜಸ್ಯೇತ್ಯನುಮೋದನಂ ರೂಪ್ಯ ಕಾಂಚನ ಕಕ್ಷ್ಯಾಣಾಂ ಸಹಸ್ರಾಣ್ಯೇಕವಿಂಶತಿ. ಇವನಿಗೆ ಇನ್ನು ಭೋಜರಾಜ ಅಂತ ಕರೀತಾರೆ. ಹೀಗೆ ಪೂರ್ವ ದಿಕ್ಕಿನಲ್ಲಿ ಭೋಜರಾದವನು ಯಾರು ಕೇಳಿದರೆ ಆಹುಕ. ಹೀಗೆ ಆಹುಕನನ್ನು ತಿರಸ್ಕರಿಸಿದಂತಹ ಯಾವುದು ರಜತ ಸುವರ್ಣ ಬಂಧನ ಪಾಶಗಳಿಂದ ಕೂಡಿದ 21 ಸಹಸ್ರ ಗಜಗಳ ಸೈನ್ಯವನ್ನು ನಡೆಸಿದ. ಅಂದ್ರೆ 21,000 ಇದರದ್ದು ಯಾವುದು ಆನೆಗಳ ಪಡೆ. ಆನೆಗಳು ಬರೀ ಆನೆಗಳಲ್ಲ ಇವನದು ಸೈನ್ಯದಲ್ಲಿ, ಅವುಗಳಿಗೆ ಬೆಳ್ಳಿ ಬಂಗಾರ ಇದೆಲ್ಲ ಹಾಕಿದ್ರಂತೆ. ಆಮೇಲೆ ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳಿತ್ತು ಆನೆಗಳಿಗೆ, ಅಂಬಾರಿ ಗಿಂಬಾರಿ ಎಲ್ಲ. ಅಂಥದ್ದು 21,000 ಗಜ ಪಡೆ ಇವನ ಹತ್ರ ಇತ್ತು ಅಂತ ಹೇಳ್ತಾರೆ. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಹಿಂದೆ ಅಶೋಕನ ಇದರಲ್ಲೆಲ್ಲ ಇರುವಾಗ ಹಾಗೆ ಆನೆಯ ಪಡೆಗಳದ್ದೇ ಒಂದು ಸೈನ್ಯ, ಬೇಕಾದಷ್ಟು ಆನೆಗಳನ್ನೆಲ್ಲ ಆಗ ಇಟ್ಟುಕೊಳ್ತಾ ಇದ್ರು ಯುದ್ಧಕ್ಕೆ ಎಲ್ಲ. ಆಮೇಲೆ ಹೇಳ್ತಾರೆ ಇದು ಪೂರ್ವ ದಿಕ್ಕಿಗೆ ಇವನದ್ದು ಸೈನ್ಯ. ತಾವಂತೇವ ಸಹಸ್ರಾಣಿ ಉತ್ತರಸ್ಯಾಂ ತಥಾ ದಿಶಿ ಆ ಭೂಮಿಪಾಲಾದ್ ಭೋಜಾನ್ ಸ್ವಾನ್ ರಥಾನಾಂ ಕಿಂಕಿಣಿ. ಆಮೇಲೆ 21,000 ಸೈನ್ಯ ಅದೇ ರೀತಿಯಾಗಿ ಉತ್ತರ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ ಗಜ ಸೈನ್ಯ. ಹೋಗಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಅಷ್ಟಿತ್ತು. ಹೀಗೆ ಭೋಜರಾಜ ಆಹುಕ ಹೋಗ್ತಾ ಇದ್ರೆ ಎಲ್ಲ ಕಡೆ ಕಿಣಿಕಿಣಿ ಶಬ್ದ ಕೇಳ್ತಾ ಇತ್ತಂತೆ. ಯಾವುದು ಕೇಳಿದ್ರೆ ರಥದ ಚಕ್ರದಲ್ಲಿ ಕಟ್ಟಿದ ಗೆಜ್ಜೆಯ ಧ್ವನಿಗಳು ಕೇಳ್ತಾ ಇತ್ತು. ಹಿಂದೆಲ್ಲ ಹಾಗೆ ಅಲ್ವಾ, ಒಂದು ಕುದುರೆ ಬಂದ್ರೆ ಅಥವಾ ರಥ ಬಂದ್ರೆ, ಗಾಡಿ ಬಂದ್ರೆ, ಎತ್ತಿನ ಬಂಡಿ ಬಂದ್ರೆ, ಈಗಿನ ಹಾಗೆಲ್ಲ ಹಾರ್ನ್ ಇರ್ಲಿಲ್ಲ. ಮತ್ತೇನು ಕೇಳಿದ್ರೆ ಅದಕ್ಕೆ ಗೆಜ್ಜೆ ಕಟ್ಟುತ್ತಾರೆ.
ಆ ಗೆಜ್ಜೆಯ ಧ್ವನಿ ಟಿಂಗ್ 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 ಅಂತ ಕೇಳ್ತಾ ಇತ್ತು. ಆಗ ಗೊತ್ತಾಗ್ತಾ ಇದ್ದು, ಓ ಗಾಡಿ ಬರ್ತುಂಟು, ಬದಿಗೆ ಹೋಗಬೇಕು ಅಂತ, ಎತ್ತಿನ ಬಂಡಿ ಬಂತು ಅಂತ. ಹಾಗೆ ಆಹುಕನಲ್ಲಿ 21 ಸಹಸ್ರ ಸಂಖ್ಯೆಯ ಗಜ ಸೈನ್ಯ ಇತ್ತು, ಹಿಂಬಾಲಿಸ್ತಾ ಇತ್ತು. ಹಾಗೆಯೇ ಭೋಜರಾಜನ ಜೊತೆಗೆ ರಥಗಳು ಕೂಡ ಆವಿರ್ಭವಿಸ್ತಾ ಇತ್ತು. ಅಂದ್ರೆ 21 ಸಹಸ್ರ ಸಂಖ್ಯೆಯಲ್ಲಿ ಸಮಸ್ತ ಯಾವ ಸಾಮಂತ ರಾಜರೆಲ್ಲ ಇದ್ರಲ್ಲ, ಅವರೆಲ್ಲ ಇವನನ್ನು ಆಧರಿಸ್ತಾ ಇದ್ರು, ಹೋಗಬೇಕಾದ್ರೆ ಬರ್ತಾ ಇದ್ರು. ಅದೆಲ್ಲ ಅನಿಸತ್ತೆ, ಹೌದಾ ಅಂತ. ಇವಾಗ ನೋಡಿ, ಒಬ್ಬ ನಮ್ಮ ಪ್ರಧಾನಮಂತ್ರಿ ಬಂದ್ರೆ ಅವನದು ಒಂದೇ ಗಾಡಿ ಬರ್ತದೆ, ಅದರ ಜೊತೆಗೆ 25 ಗಾಡಿ ಇರ್ತದೆ, ಅದು ಒಂದೇ ರೀತಿ ಇರ್ತದೆ. ಬಂದದ್ದು ಯಾರು ಏನು ಅಂತ ಗೊತ್ತಿಲ್ಲ, ಅಂತೂ ಒಂದರ ಹಿಂದೆ ಒಂದು 50 ವಾಹನಗಳು ಬರುತ್ತೆ. ಅದೇ ರೀತಿಯಾದಂಥ ವೈಭವ ಎಲ್ಲಿಂದ ಕಲ್ಪನೆಗಳು ಬಂತು ಕೇಳಿದ್ರೆ ನಮ್ಮ ಶಾಸ್ತ್ರದಿಂದ. ಹಿಂದೆ ರಾಜ ಹೋಗ್ತಾ ಇದ್ರು, ಹೀಗೆಲ್ಲ ಬರ್ತಾ ಇದ್ರು ಅಂತ ಓದಿ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೆ ಅಷ್ಟೇ, ಮತ್ತೇನೂ ಅಲ್ಲ. ಆಹುಕಂಚಾಪ್ಯವಂತಿಭ್ಯ ಸ್ವಸಾರಂ ತ್ವಾಹುಕಿಂದದೌ ಆಹುಕ ಕಾಶ್ಯದುಹಿತ ದ್ವೌ ಪುತ್ರವು ಸಂಬಭೂವತು. ಈ ಆಹುಕ ಅವಂತಿ ದೇಶದಲ್ಲಿ ತನ್ನ ತಂಗಿಯಾದ ಆಹುಕಿಯನ್ನು ಕೊಟ್ಟ, ಅವಂತಿ ದೇಶಕ್ಕೆ ಕೊಡ್ತಾನೆ. ಆಹುಕಿ ಅಂದ್ರೆ ತಂಗಿ. ಯಾರಿಗೆ ಕೊಟ್ಟದ್ದು? ಕಾಶಿರಾಜನಾದ ಪುತ್ರಿಯಾದಂಥ ಆಹುಕಿಯಲ್ಲಿ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಕಾಶಿರಾಜನಿಗೆ ಕೊಟ್ಟದ್ದು ಅಲ್ಲಿ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಯಾರವರು? ದೇವಕಶ್ಚೋಗ್ರಸೇನಶ್ಚ ದೇವಗರ್ಭ ಸಮಾವುಭೌ ಅಂತ ಹೇಳ್ತಾರೆ. ದೇವಕ ಮತ್ತೆ ಉಗ್ರಸೇನ ಇವರು ದೇವತೆಗಳ ಗರ್ಭಕ್ಕೆ ಸಮಾನನಾದಂತಹ ಮಹಿಮೆಯುಳ್ಳವರಾಗಿದ್ರು. ದೇವಕಸ್ಯಾಭವನ್ ಪುತ್ರಾಶ್ಚತ್ವಾರಸ್ತ್ರಿದಶೋಪಮಾಹ. ಆ ದೇವಕನಿಗೆ 4 ಮಕ್ಕಳು ಹುಟ್ಟಿಕೊಂಡಿದ್ರು. ಅವರೆಲ್ಲರೂ ಕೂಡ ದೇವತೆಗಳಿಗೆ ಸಮಾನವಾದಂಥ ಗುಣಗಳನ್ನು ಹೊಂದಿದವರಾಗಿದ್ರು. ದೇವಮಾನ್ ಉಪದೇವಶ್ಚ ಸುದೇವೋ ದೇವರಕ್ಷಿತಃ ಕುಮಾರಿಯ ಸಪ್ತಚಾಪ್ಯಾಸನ್ ವಸುದೇವಾಯ ತಾದದೌ ದೇವಕಿ ಶಾಂತಿದೇವಾ ಚ ಸುದೇವ ದೇವರಕ್ಷಿತ ಘೃತದೇವೋಪದೇವ ಚ ವಸುಧಾ ಚೈವ ಸಪ್ತಮಿ. ಈ ದೇವಕನಿಗೆ 4 ಮಕ್ಕಳಿದ್ರು. ಅವರ ಹೆಸರನ್ನು ಹೇಳ್ತಾರೆ. ದೇವವಾನ್, ಉಪದೇವ, ಸುದೇವ, ದೇವರಕ್ಷಿತ ಅಂತ 4 ಗಂಡು ಮಕ್ಕಳು. ಇನ್ನು 7 ಜನ ಹೆಣ್ಣು ಮಕ್ಕಳು ಹುಟ್ಟಿಕೊಳ್ತಾರೆ. ಅವರನ್ನು ಯಾರಿಗೆ ಕೊಟ್ಟದ್ದು ಗೊತ್ತಾ? ವಸುದೇವನಿಗೆ ಕೊಟ್ಟದ್ದು. ಹಾಗಾದ್ರೆ ವಸುದೇವನಿಗೆ ದಾನ ಮಾಡಿದ್ರು ಯಾರನ್ನೆಲ್ಲ? ದೇವಕಿ, ಶಾಂತಿದೇವ, ಸುದೇವ, ದೇವರಕ್ಷಿತ, ಧೃತದೇವ, ಉಪದೇವ, ವಸುಧಾ ಅಂತ 7 ಹೆಣ್ಣು ಮಕ್ಕಳನ್ನು ಕೊಟ್ಟರು. ನಮೋಗ್ರಸೇನಸ್ಯ ಸುತಾ ಯೇಷಾಂ ಕಂಸಸ್ತ್ವ ಪೂರ್ವಜಃ ನಿಗ್ರೋಧಚ್ಚ ಸುನಾಮ ಚ ಕಂಕುಶಂಕುಃ ಸಭೂಮಯುಃ ಸುಭೂಮಯಃ ರಾಷ್ಟ್ರಪಾಲೋಥ ಸುತನಃ ಅನಾದೃಷ್ಟಿಶ್ಚ ಪುಷ್ಟಿಮಾನ್ ಯೇಷಾಂ ಸ್ವಸಾರಃ ಪಂಚಾಸನ್ ಕಂಸವತಿ ತಥಾ ಸುತನೂ ರಾಷ್ಟ್ರಪಾಲೇ ಚ ಕಕ್ವಾಂ ಜಿಕ್ತೈವ ವರಾಂಗನ ಕಂಹ್ವಾ ಜೈವ ವರಾಂಗನ ಉಗ್ರಸೇನ ಸಹ ಪತ್ಯೋ ವ್ಯಾಖ್ಯಾತ ಕುಕುರೋದ್ಭವಾತ್. ಈ ಉಗ್ರಸೇನನಿಗೆ 9 ಜನ ಮಕ್ಕಳಿದ್ದರು. ಅವರಲ್ಲಿ ಬಂದವನೇ ಜ್ಯೇಷ್ಠ ಪುತ್ರ ಕಂಸ. ಕಂಸನ ಸಹೋದರಿಯಾಗಿ ಬಂದವರು ನ್ಯಗ್ರೋಧ, ಸುನಾಮ, ಕಂಕು, ಶಂಕು, ಸುಭೂಮಿ, ಸುತನು, ರಾಷ್ಟ್ರಪಾಲಿ, ಕಂಹ್ವಾ ಅಂತ ಇಷ್ಟು ಹೆಣ್ಣು ಮಕ್ಕಳಿದ್ರು ಅಂತ ಹೇಳ್ತಾರೆ. ಕಕುರನಿಗೆ ಹುಟ್ಟಿದ ಉಗ್ರಸೇನನ ಸಂತಾನದ ಪರಂಪರೆ ವ್ಯಾಖ್ಯಾನವನ್ನು ನಿಮಗೆ ಮಾಡಿದ್ದೇನೆ ಅಂತ ಹೇಳಿ, ಕಕುರಾಣಮಿಮಂ ವಂಶಂ ಧಾರಯನ್ ಅಮಿತೌಜಸಾಂ ಆತ್ಮನೋ ವಿಪುಲಂ ವಂಶಂ ಪ್ರಜಾವಾನ್ ಆಪ್ನುಯಾನ್ನರಃ. ಯಾರು ಅಮಿತವಾದ ತೇಜಸ್ಸುಳ್ಳ ಈ ಕಕುರನ ವಂಶವನ್ನು ಕೇಳ್ತಾರೋ ಅಥವಾ ತಲೆಯಲ್ಲಿ ನೆನಪಿಟ್ಟುಕೊಳ್ತಾರೋ ಅಥವಾ ಅವರು ಯಾರು ಹೇಳ್ತಾರೋ ಅವರೆಲ್ಲರೂ ಕೂಡ ವಂಶ ಎನ್ನುವಂಥದ್ದು ಸಮೃದ್ಧಿಯಾದ ವಂಶ ಆಗತ್ತೆ, ಒಳ್ಳೆಯ ಮಕ್ಕಳು ಸಂತಾನವನ್ನು ಹೊಂದಿದವರಾಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಕೃಷ್ಣ ಮಾತ್ರ ಅಲ್ಲ, ಅವನ ಪರಿವಾರದವರ ಹೆಸರು ಹೇಳಿದ್ರು ಕೇಳಿದ್ರು ಕೂಡ ಅದಕ್ಕೊಂದಿಷ್ಟು ಫಲ ಇದೆ. ಹಾಗಾದ್ರೆ ಆ ವಂಶದಲ್ಲಿ ಹುಟ್ಟಬೇಕಾದ್ರೆ ಎಷ್ಟೆಲ್ಲ ಪುಣ್ಯ. ಅವರ ಹೆಸರು ಕೇಳಿದ್ರೆ ನಮಗೆ ಪುಣ್ಯ ಅಂತ ಕೊಡ್ತಾ ಇದ್ದಾರೆ. ವೈಶಂಪಾಯನರು ಅಂಧಕನ ವಂಶ ಅನುಕೀರ್ತನವನ್ನು ಮಾಡ್ತಾ ಇದ್ದಾರೆ. ಭಜಮಾನಸ್ಯ ಪುತ್ರೋಥ ರಥಮುಖ್ಯೋ ವಿದೂರಥಃ ರಾಜಾಧಿದೇವ ಶೂರಸ್ತು ವಿದೂರಥ ಸುತೋಭವತ್. ಇನ್ನು ಯದುವಂಶದಲ್ಲಿ ಹುಟ್ಟಿಕೊಂಡವನು ಒಬ್ಬ ಆಯು ಅಂತ, ಅವನಿಗೆ ಸಾತ್ವತ ಅಂತ ಹುಟ್ಟಿಕೊಂಡು ಸಾತ್ವತನಿಂದ ಆ ವಂಶ ಬೆಳೆದು ಅದು ಸಾತ್ವತ ವಂಶ ಅಂತ ಪ್ರಸಿದ್ಧಿ ಬರುತ್ತೆ. ಆ ಸಾತ್ವತನಿಗೆ 7 ಜನ ಮಕ್ಕಳು ಇದ್ರು. ಅದರಲ್ಲಿ ಒಬ್ಬ ಭಜಮಾನ. ಆ ಭಜಮಾನನಿಗೆ ಅನೇಕ ಪತ್ನಿಯರಿದ್ರು, ಅನೇಕ ಮಕ್ಕಳಿದ್ರು. ಆ ಶಾಖೆ ಉಂಟಲ್ಲ, ಅದು ಇಲ್ಲಿ ಹರಿವಂಶದಲ್ಲಿ ಈಗ ವರ್ಣಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಭಜಮಾನನಿಗೆ ರಥಮುಖ್ಯ ಅಂತ ಹುಟ್ಟಿಕೊಳ್ತಾನೆ. ಆಮೇಲೆ ವಿದೂರಥ ಮಗನಾಗಿ ಬರ್ತಾನೆ. ವಿದೂರಥನ ಮಗ ವೀರನಾಗಂತಹ ರಾಜಾಧಿದೇವ ಅಂತ ಕೊಡ್ತಾರೆ. ಸತ್ವಗುಣ ಸಂಪನ್ನನಾದ ಕೃಷ್ಣನೂ ಕೂಡ ಸಾತ್ವತ ವಂಶದಲ್ಲಿ ಬಂದವ. ಹಾಗಾಗಿ ಕೃಷ್ಣನನ್ನು ಉಪಾಸನೆ ಮಾಡುವ ದೇವತೆಗಳೆಲ್ಲರೂ ಸಾತ್ವತರು ಅಂತ ಹೇಳ್ತಾರೆ. ರಾಜಾಧಿದೇವಸ್ಯ ಸುತ ಜಜ್ಞಿರೇ ವೀರ್ಯಸಮ್ಮತಾ ಉತ್ಥಾನ ಚಿತ್ತಿ ಬಲಿನವು ಶೋಣಾಶ್ವ ಶ್ವೇತವಾಹನ.
ರಾಜಾಧಿದೇವನಿಗೆ ವೀರ್ಯವಂತನಾದ ಮಕ್ಕಳೆಲ್ಲ ಹುಟ್ಟಿಕೊಳ್ತಾರಂತೆ. ಅವರ ಹೆಸರು ಹೇಳ್ತಾರೆ ಉತ್ತಾನ ಚಿತ್ತಿ ಅಂತ. ಮಹಾಬಲಿಷ್ಠ. ಅಲ್ಲಿಂದ ಶೋಣಾಶ್ವ ಅಂತ ಹುಟ್ಟುತ್ತಾನೆ. ಶೋಣಾಶ್ವನಿಂದ ಶ್ವೇತವಾಹನ ಹುಟ್ಟಿಕೊಂಡ. ಶಮೀಚ ದಂಡಶರ್ಮ ಚ ದತ್ತಶರ್ಮಶ್ಚ ಶತ್ರುಜಿತ್ ಶ್ರವಣ ಚ ಶಮಿಷ್ಠ ಚ ಸ್ವಸರವು ಸಂಬಭೂವತು. ಇದರಂತೆ ಶಮಿ, ದಂಡಶರ್ಮ, ದತ್ತಶರ್ಮ, ಶತ್ರುಜಿತ್, ಶ್ರವಣ, ಶ್ರವಿಷ್ಠ ಅಂತ ಹೆಣ್ಣು ಮಕ್ಕಳು ಹುಟ್ಟಿಕೊಳ್ತಾರೆ. ಶಮೀಪುತ್ರ ಪ್ರತಿಕ್ಷತ್ರ, ಪ್ರತಿಕ್ಷತ್ರಸ್ಯ ಚಾತ್ಮಜ ಸ್ವಯಂಭೋಜ, ಸ್ವಯಂಭೋಜಾದೃದ್ಧಿಕ ಸುಂಭಭೂವ. ಇನ್ನು ಶಮಿಯ ಮಗ ಪ್ರತಿಕ್ಷತ್ರ ಅಂತ. ಪ್ರತಿಕ್ಷತ್ರನಿಗೆ ಸ್ವಯಂಭೋಜ ಅಂತ ಮಗ ಹುಟ್ಟಿಕೊಳ್ತಾನೆ. ಆ ಸ್ವಯಂಭೋಜನಿಗೆ ಹೃದಿಕ ಅಂತ ಮಗ ಹುಟ್ಟುತ್ತಾನೆ. ತಸ್ಯ ಪುತ್ರ ಬಭೂವ್ರೀಹಿ ಸರ್ವೇ ಭೀಮ ಪರಾಕ್ರಮಾ ಕೃತವರ್ಮ ಗ್ರಜಸ್ತೇಷಾಂ ಶತಧನ್ವಾತು ಮಧ್ಯಮಃ. ಈ ಹೈದಿಕನ ಮಕ್ಕಳೆಲ್ಲರೂ ಕೂಡ ಭಯಂಕರ ಪರಾಕ್ರಮಶಾಲಿಗಳೇ ಆಗಿದ್ದರು. ಅದರಲ್ಲಿ ಜ್ಯೇಷ್ಠನಾದವ ಅವನೇ ಕೃತವರ್ಮ. ಅವನು ಶತಧನ್ವನು, ಅವ ಮಧ್ಯಮದವ ಅಂತ. ದೇವರ್ಷಿಶ್ಚ ವನಾಂತಶ್ಚ ಭಿಷಗ್ವೈತರಣಶ್ಚ ಯಃ ಅಜಂತಶ್ಚ ಬಿಯಂತಶ್ಚ ಕೀನಾಶೋ ದಾಮದಂಭಕೌ. ಇನ್ನು ಹೃದಕನಿಗೆ ದೇವರ್ಷಿ ಇನ್ನೆಲ್ಲ ಮಕ್ಕಳೆಲ್ಲ ಹೆಸರಿದು. ದೇವರ್ಷಿ, ವನಾಂತ, ಭಿಷಕ್, ವೈತರಣ, ಅಜಂತ, ಬಿಯಂತ, ಕೀನಾಶ, ದಾಮ, ದಂಭಕ ಅಂತ ಮಕ್ಕಳು ಹುಟ್ಟಿಕೊಳ್ತಾರೆ. ದೇವರ್ಷೇರಭವತ್ ಪುತ್ರೋ ವಿದ್ವಾನ್ ಕಂಬಲಬರ್ಹಿಷಃ ಅಸಮೌಜಾಸ್ತಥಾ ವೀರೋ ನಾಸಮೌಜಾಶ್ಚ ತಾವುಭೌ. ಇನ್ನು ದೇವರ್ಷಿಗೆ ಕಂಬಳಬರ್ಹಿ ಅಂತ ಒಬ್ಬ ವಿದ್ವಾಂಸನಾದ ಮಗ ಹುಟ್ಟಿಕೊಳ್ತಾನೆ. ಅದರಂತೆ ಅಸಮೌಜಸ ಅಂತ ಇನ್ನೊಬ್ಬ. ಇನ್ನು ವೀರನಾದ ಅಸಮೌಜಸನಿಗೆ ಇಬ್ಬರು ಮಕ್ಕಳು ಹುಟ್ಟಿಕೊಂಡ್ರು ಅಂತ ಹೇಳ್ತಾರೆ. ಅಜಾತ ಪುತ್ರಾಯ ಸುತಾನ್ ಪ್ರದದಾವ ಸಮೌಜಸೆ ಸುದಂಷ್ಟ್ರಂಚ ಸುರೂಪಂಚ ಕೃಷ್ಣಮಿತ್ಯಂಧಕ ಸುತಾನ್. ಈ ಅಸಮೌಜಸನಿಗೆ ಮೊದಲು ಮಕ್ಕಳಿರಲಿಲ್ಲ. ಆ ಮಕ್ಕಳಿಲ್ಲದ ಅಸಮೌಜಸನಿಗೆ ಆಮೇಲೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಅಂಧಕ ಅಂತ ರಾಜಾತ ತನ್ನ ಅಲ್ಲಿಂದ ಮತ್ತೆ ಸುದಂಷ್ಟ್ರ, ಸುರೂಪ, ಕೃಷ್ಣ ಅಂತ 3 ಮಕ್ಕಳನ್ನು ತಾನು ದಾನವಾಗಿ ತಾನು ತೆಗೆದುಕೊಳ್ಳುತ್ತಾನೆ. ಏತೇ ಚ ಅನ್ಯೇ ಚ ಬಹವೋ ಅಂಧಕಾಃ ಕಥಿತಾಸ್ತವ ಅಂಧಕಾನಾಮಿಮಂ ವಂಶಂ ಧಾರಯೇದ್ಯಸ್ತು ನಿತ್ಯಶಃ ಆತ್ಮನೋ ವಿಪುಲಂ ವಂಶಂ ಲಭತೆ ನಾತ್ರ ಸಂಶಯಃ. ಇದರಂತೆ ಅನೇಕ ರಾಜರು ಅಂಧಕರ ವಂಶದಲ್ಲಿ ಪ್ರಸಿದ್ಧರಾಗಿ ಬಂದಿದ್ದಾರೆ. ಯಾರು ಅಂಧಕರ ವಂಶವನ್ನು ನೆನಪಿಟ್ಟುಕೊಳ್ತಾರೋ, ಹೇಳ್ತಾರೋ, ನಿತ್ಯವೂ ಪಠಿಸ್ತಾರೋ ವಿಪುಲಂ ವಂಶಂ ಲಭತೆ, ಅವರ ವಂಶ ವಿಸ್ತಾರ ಆಗತ್ತೆ, ಇದರಲ್ಲಿ ಯಾವ ಸಂಶಯವೂ ಬೇಡ ಅಂತ ಅಂಧಕ ವಂಶವನ್ನು ಹೇಳಿ ಮುಂದೆ ಶ್ರೀ ವೈಶಂಪಾಯನರು ಹೇಳ್ತಾರೆ, ಗಾಂಧಾರಿ ಚೈವ ಮಾದ್ರಿ ಚ ಕ್ರೋಷ್ಟುಭಾರಿಯೇ ಬಭೂವತು. ಹಿಂದೆ ಹೇಳಿದಾಗೆ ಕ್ರೋಷ್ಟು ವಂಶ ಎಲ್ಲ ಹೇಳಿತ್ತು. ಇದೆಲ್ಲ ಏನು ಕೇಳಿದ್ರು ಒಂದು ಕೇಳಿದ್ದೇವೆ, ಎಲ್ಲಿಂದೆಲ್ಲಿಗೆ ಲಿಂಕ್ ಅಂತ ಗೊತ್ತಾಗುವುದಿಲ್ಲ. ಮತ್ತೆ ಅವರೇ ಹರಿವಂಶದಲ್ಲಿ ಹೇಳ್ತಾರೆ, ಹಿಂದೆ ಹೇಳಿದ್ದೆಲ್ಲ ನಾನು ಕ್ರೋಷ್ಟಿನ ವಂಶ, ಅವನಿಗೆ 2 ಹೆಂಡತರಿದ್ರು ಅಂತ ಮತ್ತೆ ನೆನಪಿಸ್ತಾ ಇದ್ದಾರೆ. ಯಾರು? ಗಾಂಧಾರಿ ಚೈವ ಮಾದ್ರಿ ಚ ಅಂತ. ಕ್ರೋಷ್ಟಿಗೆ ಗಾಂಧಾರಿ ಮತ್ತ ಮಾದ್ರಿ ಅಂತ ಇಬ್ರು ಇದ್ರು ಅಲ್ವಾ, ಅವರ ಚರಿತ್ರೆಯನ್ನು ಹೇಳ್ತೇನೆ. ಗಾಂಧಾರಿ ಜನಯಾಮಾಸ ಅನಮಿತ್ರಂ ಮಹಾಬಲಂ ಮಾದ್ರಿ ಯುಧಾಜಿತಂ ಪುತ್ರಂ ತಥೋನ್ಯಂ ದೇವಮೀಡುಷಂ. ಗಾಂಧಾರಿಗೆ ಮಹಾಬಲಿಷ್ಠನಾದ ಒಬ್ಬ ಹುಟ್ಟಿಕೊಂಡ, ಅವನೇ ಅನಮಿತ್ರ ಅಂತವನ ಹೆಸರು. ಇನ್ನು ಮಾದ್ರಿಗೆ ಯುಧಾಜಿತ್ ಮತ್ತೊಂದು ದೇವಮೀಡುಷ ಅಂತ ಇಬ್ಬರು ಮಕ್ಕಳು ಹುಟ್ಟಿಕೊಳ್ತಾರೆ. ಅನಮಿತ್ರಮಮಿತ್ರಾಣಂ ಜೇತಾರಂಜ ಮಹಾಬಲಂ ಅನಮಿತ್ರ ಸುತೋ ನಿಘ್ನೋ ನಿಘ್ನಾಥೋ ದ್ವೌ ಬಭೂವತು. ಅನಮಿತ್ರ ಆದ್ರೂ ಕೂಡ ಶತ್ರುಗಳನ್ನು ಸದೆಬಡಿಯುವುದರಲ್ಲಿ ಸಾಮರ್ಥ್ಯವುಳ್ಳವ. ಹಾಗಾಗಿ ಅನಮಿತ್ರನಿಗೆ 2 ಮಕ್ಕಳು ಹುಟ್ಟಿಕೊಳ್ತಾರೆ. ಹೆಸರೇ ನಿಘ್ನ, ನಿಘ್ನಾಥ ಅಂತ ಅವರಿಬ್ಬರ ಹೆಸರು. ನಾವು ನೋಡಿ ಇವತ್ತು ಒತ್ತಕ್ಷರ ಇರಬಾರ್ದು, ದೊಡ್ಡದಿರಬಾರ್ದು, ಚಿಕ್ಕದಿರ್ಬೇಕು ಅಂತ ಹೆಸರು ಕರೆಯುವಾಗ, ಇವಾಗೆಲ್ಲ ಹಾಗೆಲ್ಲ. ಹಿಂದೆಲ್ಲ ಎಷ್ಟು ಕಷ್ಟ ಆದ್ರೂ ತೊಂದರೆ, ನಿಘ್ನಾಥ ಅಂತ ಎಲ್ಲ ಮಹಾಪ್ರಾಣ ಇದ್ದ ಅಕ್ಷರಗಳನ್ನೇ ಇಡ್ತಾ ಇದ್ರು. ಪ್ರಸೇನಶ್ಚಾರ್ಥಶತ್ರಾಜಿತ್ ಶತ್ರುಷೇನ ವಿಜಿತಾ ಬುಭೌ ಪ್ರಸೇನೋ ದ್ವಾರವತ್ಯಾಂತು ನಿವಸನ್ ವೈ ಮಹಾಮಣಿಂ ದಿವ್ಯಂ ಸ್ಯಮಂತಕನ್ನಾಮ ಸಮುದ್ರಾದುಪಲಬ್ಧವಾನ್ ತದಾ ತಸ್ಯ ಸತ್ರಾಜಿತ ಸೂರ್ಯ ಸಖಾ ಪ್ರಾಣ ಸಮೋಭವತ್. ಈ ಅಂಶದಲ್ಲಿ ಬರುವಂತಹ ಸ್ಯಮಂತಕೋಪಾಖ್ಯಾನದ ಕಥೆಯನ್ನು ನೆನಪಿಸ್ತಾ ಇದ್ದಾರೆ. ಪ್ರಸೇನ ಮತ್ತೆ ಸತ್ರಾಜಿತ ಎನ್ನುವವನು ನಿಘ್ನನ ಇಬ್ಬರು ಮಕ್ಕಳು. ಹಾಗಾಗಿ ಪ್ರಸೇನ ಎನ್ನುವವನು ಸತ್ರಾಜಿತನ ತಮ್ಮ. ಶತ್ರು ಸೇನೆಯನ್ನು ಜಯಿಸುವುದರಲ್ಲಿ ಸಮರ್ಥರಾಗಿದ್ದವರಿಬ್ಬರೂ ಕೂಡ. ಪ್ರಸೇನ ಏನು ಮಾಡ್ತಾನೆ, ದ್ವಾರಾವತಿಯಲ್ಲಿ ವಾಸಿಸ್ತಾ ಇದ್ದ. ಆಗ ದಿವ್ಯವಾದ ಸ್ಯಮಂತಕ ಮಹಾಮಣಿಯನ್ನು ಸಮುದ್ರದ ತೀರದಲ್ಲಿ ತಾನು ಪಡೆದ ಅಂತ ಹೇಳ್ತಾರೆ ನೋಡಿ. ಪ್ರಸೇನೋ ದ್ವಾರವತ್ಯಾಂತ ನಿವಸನ್ವೈ ಮಹಾಮಣಿಂ ದಿವ್ಯಂ ಸ್ಯಮಂತಕಂ ನಾಮ ಸಮುದ್ರಾದುಪಲುಬ್ಧವಾನ್ ಅಂತ ಹೇಳ್ತಾರೆ.
ಅವನ ಅಣ್ಣನಾದ ಸತ್ರಾಜಿತ ಇದ್ದಲ್ಲ, ಅವನು ಸೂರ್ಯನ ಪ್ರಾಣಕ್ಕೆ ಸಮಾನವಾದ ಗೆಳೆಯನಾಗಿದ್ದ. ಸೂರ್ಯ ಸಖ ಪ್ರಾಣ ಸಮೋ ಅಭವತ್. ಸ ಕದಾಚಿನ್ನಶಾಪಯೇ ರಥೇನ ರಥಿನಾಂಬರಃ ಅಬ್ಧಿಕೂಲಮುಪಸ್ರಷ್ಟುಮುಪಸ್ಥಾತುಂ ಯಯೌ ರವಿಂ. ರಥಿಕರಲ್ಲಿ ಶ್ರೇಷ್ಠವನಾದವ ಇವ ಒಂದು ಸಲ ಸಂಧ್ಯಾಕಾಲದ ರಥದಲ್ಲಿ ಸಮುದ್ರ ತೀರದಲ್ಲಿ ಸೂರ್ಯ ನಮಸ್ಕಾರ ಮತ್ತೆ ಸಮುದ್ರಕ್ಕೆ ತರ್ಪಣವನ್ನು ಮಾಡಲಿಕ್ಕೆ ಉದ್ದೇಶದಿಂದ ಸಮುದ್ರ ತೀರಕ್ಕೆ ಹೋಗ್ತಾನೆ. ಹೋಗುವಾಗ ತಸ್ಯೋಪತಿಷ್ಠತ ಸೂರ್ಯಂ ವಿವಸ್ವಾನ್ ಉಗ್ರತಸ್ಥಿತಃ ಅಸ್ಪಷ್ಟ ಮೂರ್ತಿರ್ಭಗವಾನ್ ತೇಜೋ ಮಂಡಲವಾನ್ ಪ್ರಭು. ನಮಸ್ಕಾರ ಮಾಡ್ತಾ ಇರುವಾಗ, ಯಾರು? ಸತ್ರಾಜಿತ. ನಮಸ್ಕಾರ ಮಾಡ್ತಾ ಇರುವಾಗ ಎದುರುಗಡೆಗೆ ಸೂರ್ಯ ಬಂದ. ಸೂರ್ಯ ಬಂದ್ರೆ ಆ ಸೂರ್ಯನ ತೇಜಸ್ಸಿನ ಮಂಡಲದಿಂದಾಗಿ ಎಂಥದ್ದು ಗೊತ್ತಾಗ್ಲಿಲ್ಲ. ಒಟ್ಟು ಬೆಳಕೊಂದು ಖಂಡಿತ ಬಿಟ್ರೆ ಎದುರುಗಡೆ ಯಾರಿದ್ದಾರೆ ಅಂತ ಗೊತ್ತಾಗುದಿಲ್ಲ. ನೋಡಿ, ಅಸ್ಪಷ್ಟ ಮೂರ್ತಿರ್ಭಗವಾನ್ ತೇಜೋ ಮಂಡಲವಾನ್ ಪ್ರಭು. ಅಸ್ಪಷ್ಟ ಖಂಡಿತೋ. ನಮಿಗೂ ಅಷ್ಟೇ ಅಲ್ಲ, ಒಳ್ಳೆ ಬೆಳಕು ಹಾಕ್ತಾ ಇದ್ರೆ ಮುಖಕ್ಕೆ ಎದುರುಗಡೆ ಏನುಂಟು ಅಂತ ಗೊತ್ತಾಗೋದಿಲ್ಲ. ಅಥ ರಾಜ ವಿವಸ್ವಂತಮವಾಚ ಸ್ಥಿತಮಗ್ರದ ಯಥೈವಂ ವ್ಯೋಮ್ನಿ ಪಶ್ಯಾಮಿ ಸದಾ ತ್ವಾಂ ಜ್ಯೋತಿಷಾಂಪತೆ. ಆ ಸತ್ರಾಜಿತನ ಎದುರುವ ಸೂರ್ಯ ಮಾತಾಡ್ತಾನಂತೆ. ಆಗ ಸತ್ರಾಜಿತ ಹೇಳ್ತಾನೆ, ಆಕಾಶದಲ್ಲಿ ಪ್ರತಿದಿನ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ಆದ್ರೆ ತೇಜೋ ಮಂಡಲಿ ನಮ್ ದೇವಂ ತಥೈವ ವ್ರತಸ್ಥಿತಂ ಕೋ ವಿಶೇಷೋಸ್ತಿ ಮೇ ತ್ವತ್ತಃ ಸಖ್ಯೇನೋಪಗತಾಸ್ಯ ವೈ. ಅಲ್ಲ, ಯಾವಾಗ್ಲೂ ನಾನು ನೋಡ್ತಾ ಇದ್ದೇನೆ ಸೂರ್ಯನನ್ನು. ಈಗ ನೀನು ಎದುರಿಗೆ ಬಂದಿದ್ದಿ, ಒಳ್ಳೆಯ ತೇಜಸ್ಸನ್ನು ಮಂಡಲವನ್ನು ಹಿಡ್ಕೊಂಡು ಬಂದಿದ್ದಿ. ಹಾಗಿದ್ರೆ ನಾನು ಅಲ್ಲೇ ನೋಡ್ಬೋದಿತ್ತಲ್ಲ, ಯಾವಾಗ್ಲೂ ಆಕಾಶದಲ್ಲಿ ಸೂರ್ಯನನ್ನು ನೋಡ್ತೇನೆ. ನನ್ನ ಎದುರುಗಡೆ ಬಂದ ನಿನ್ನಲ್ಲಿ ಏನು ವಿಶೇಷ ಉಂಟು? ನಾನು ನನ್ನ ಹತ್ರ ಬಂದು ನೀನು ಏನು ಮಾಡಿದಾಗಾಯ್ತು ಅಂತ ಪ್ರಶ್ನಿಸ್ತಾ ಇದ್ದಾನೆ. ಅಂದ್ರೆ ನಾವು ಹೇಳ್ತೇವಲ್ಲ, ದೂರದಲ್ಲಿ ಟಿವಿಯಲ್ಲೇ ನೋಡುದು ಅಂತ ಆದ್ರೆ ಪಾಪ ಅಲ್ಲಿಗೆ ಹೋಗ್ಬೇಕಾ, ಮನೆಯಲ್ಲಿ ಕೂತ್ ನೋಡ್ಲಿಕ್ಕೆ ಆಗೋದಿಲ್ವ ಅಂತ ಹೇಳ್ತಾರೆ. ತುಂಬಾ ರಶ್ ಇರ್ತದೆ ಅಂತ ಹೇಳಿ ನೇರ ನೋಡ್ಲಿಕ್ಕೆ ಆಗೋದಿಲ್ಲ ಕೆಲವೆಲ್ಲ. ಆ ಪೂಜೆಗಳನ್ನು ನೋಡ್ಲಿಕ್ಕೆ ಹೊರಗಡೆ ಇನ್ನೆಲ್ಲೋ ಒಂದು ಟಿವಿ ಇತ್ಯಾದಿಗಳೆಲ್ಲ ಹಾಕಿರ್ತಾರೆ. ನಾವು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾರು ಬಿಡೋದಿಲ್ಲ, ಮತ್ತೆ ಪಕ್ಕದಲ್ಲಿ ಟಿವಿಯಲ್ಲಿ ನೋಡುದು. ಆಗ ನಾವು ಹೇಳ್ತೇವೆ ಪರಸ್ಪರ, ಅಲ್ಲ ದೂರದಲ್ಲಿ ಟಿವಿಯಲ್ಲಿ ನೋಡುದಾದ್ರೆ ಮನೆಯಲ್ಲೇ ನೋಡ್ಬೋದಿತ್ತು, ಮತ್ತೆ ಇಲ್ಲಿ ಬರ್ಬೇಕಿತ್ತ ಅಂತ ಕೇಳ್ತೇವೆ. ಆದ್ರೆ ವ್ಯತ್ಯಾಸ ಇದೆ. ಆ ಪೂಜಾ ಕಾಲದಲ್ಲಿ ಮಾತ್ರ ನೀವು ದೂರದರ್ಶನದಲ್ಲಿ ನೋಡಿದ್ದು, ಆ ಜನ ಕಡಿಮೆ ಆದ ಮೇಲೆ ದೇವರನ್ನು ಸಾಕ್ಷಾತ್ ಆಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಹಾಗಲ್ಲ. ಇವ ಕೇಳ್ತಾನೆ, ದಿನಾ ನಾನು ನಿನ್ನನ್ನು ನೋಡ್ತೇನೆ, ನನ್ನ ಎದುರುಗಡೆ ಬಂದಿದ್ಯಪ್ಪ, ಏನು ವಿಶೇಷ ಅಂತ ಕೇಳ್ತಾನೆ. ಏತಚ್ಛ್ರುತ್ವಾತ್ ಭಗವಾನ್ ಮಣಿರತ್ನಂ ಸ್ಯಮಂತಕಂ ಸ್ವಕಂಠ ದೇವ ಮುಚ್ಚೈವ ಏಕಾಂತೆ ನೆಸ್ತವಾನ್ ವಿಭು. ಇದನ್ನು ಕೇಳಿದ ಸೂರ್ಯ ತನ್ನ ಕುತ್ತಿಗೆಯಲ್ಲಿದ್ದಂತ ಸ್ಯಮಂತಕ ಮಣಿಯನ್ನು ತೆಗೆದು ಅವನಿಗೆ ಕೊಟ್ಟ, ರಹಸ್ಯವಾಗಿಟ್ಟ ಅಂತ ಹೇಳ್ತಾರೆ. ಏಕಾಂತೆ ನ್ಯಸ್ತವಾನ್ ವಿಭು ಅಂದ್ರೆ ಎಲ್ರಿಗೂ ಅದು ಕಾಣೋದಿಲ್ಲ, ಆ ರೀತಿಯಾಗಿ ರಹಸ್ಯವಾಗಿ ಕೊಡ್ತಾನೆ. ತಥೋ ವಿಗ್ರಹವಂತಂ ತಂ ದದರ್ಶ ನೃಪತಿಸ್ತದ ಪ್ರೀತಿಮಾನಾತ ತಂ ದೃಷ್ಟ ಮುಹೂರ್ತಂ ಕೃತವಾನ್ ಕಥಾಂ. ಆಗ ಆ ಶಶರೀರಿಯಾದಂಥ ಸೂರ್ಯ ಸದ್ರಾಜಿತ ದೊರೆಗೆ ಕಂಡ, ಅಷ್ಟರವರೆಗೆ ಕಾಣಲಿಲ್ಲ ಅಂತ. ಆಗ ಆನಂದ ಕೊಟ್ಟು ಅವನ ಹತ್ರ ಮಾತಾಡಿಸಿ. ಏನಿದ್ರದ್ದು ಅರ್ಥ ಕೇಳಿದರೆ, ಹೆಚ್ಚು ಬೆಳಕು ಬಂತಾಯ್ತು, ಇಲ್ಲಿ ಕತ್ತಲಿತ್ತು, ಕಾಣ್ತಾ ಇರಲಿಲ್ಲ. ಈಗ ಈ ಕಡೆಯೂ ಬೆಳಕು ಬಂತು, ಆ ಕಡೆಯೂ ಬೆಳಕು ಬಂತು. ಆಗ ಎದುರುಗಡೆ ಇರುವಂತ ಸೂರ್ಯ ಕಾಣಿಸಿಕೊಂಡ. ಹಾಗಾಗ್ತದ ಅಂತ ಕೇಳಬಹುದು. ಎಷ್ಟೋ ಸಲ ಹಾಗಾಗುವಂಥದ್ದುಂಟು. ಏನು, ಎರಡೂ ಕಡೆಗೂ ಬೆಳಕಿದ್ರೆ ಅದು ಬ್ಯಾಲೆನ್ಸ್ ಆಗತ್ತೆ. ಒಂದು ಕಡೆ ಕತ್ತಲು, ಇನ್ನೊಂದು ಕಡೆ ಬೆಳಕಿದ್ದಾಗ ಬೆಳಕು ಎದ್ದು ಕಾಣುತ್ತೆ. ನಾವೇ ಹೇಳ್ತೇವೆ, ಹೊರಗಿದೆಲ್ಲ ಲೈಟ್ ತೆಗಿಯ, ಕೃಷ್ಣ ದೇವರು ಚಂದ ಕಾಣ್ತಾರೆ ಅಂತ. ಕರೆಂಟು ಹೋದಾಗ ಕೃಷ್ಣ ಕಾಣುವ ಚಂದವು, ಕರೆಂಟ್ ಇದ್ದಾಗ ಕೃಷ್ಣ ಕಾಣುವ ಚಂದವು ವ್ಯತ್ಯಾಸ ಇದೆ. ಅದೇ ರೀತಿಯಾಗಿ ಸ್ಯಮಂತಕ ಮಣಿ ಕೊಟ್ಟದ್ದಲ್ಲ, ಬೆಳಕು ಈ ಕಡೆಯೂ ಬಂತು, ಆ ಕಡೆ ಸೂರ್ಯ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಆರಂಭ ಆಯಿತು. ತಮಪಿ ಪ್ರಸ್ಥಿತಂ ಭೂಯೋ ವಿವಸ್ವಂತಂತ ಸತ್ರಜಿತ್ ಲೋಕಾನ್ ಉದ್ಭಾಸಯನ್ಯೇತಾನ್ ಏನ ತ್ವಾಂ ಸತತಂ ವಿಭೋ ಏನ ತ್ವಂ ಸತತಂ ಪ್ರಭೋ ತದೇನ್ ಮಣಿರತ್ನಂ ಮೇ ಭಗವಾನ್ ದಾತುಮರ್ಹಸಿ. ಮತ್ತೆ ರವಿ ಅವನ ಹತ್ರ ಮಾತಾಡಿದ ನಂತರ ಸತ್ರಾಜಿತನ ಹತ್ರ ಅಂತ ಹೇಳಿದಂತೆ, ತಾನು ಹಿಂದೆ ತೆರಳುವಾಗ ಏನು ಹೇಳ್ತಾನಂತೆ, ಸೂರ್ಯ, ಈ ಮಣಿಯಿಂದ ಜಗತ್ತನ್ನು ಯಾವಾಗ್ಲೂ ನೀನು ಬೆಳಗಿಸ್ತಾ ಇದ್ದಿ, ಆದ್ರೆ ಈ ಮಣಿ ಮಾತ್ರ ನನಗೆ ಇರ್ಲಿ, ಶ್ರೇಷ್ಠ ಮಣಿಯನ್ನು ನನಗೆ ಕೊಡು ಅಂತ ಕೇಳಿದಂತೆ. ಕೆಲವು ಸಲ ಹಾಗೆ ಒಂದು ಗಳಿಗೆ ಇಟ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ, ಕೊಟ್ಟ ನಂತರ ಅಲ್ಲ ಇದು ನನಗೆಯಾ, ನನಗಿರ್ಲಿಯಾ ಅಂತ ಕೇಳ್ತೇವಲ್ಲ, ಆ ರೀತಿಯಾಗಿ. ತತಸ್ಯಮಂತಕ ಮಣಿಂ ದತ್ತವಾಂಸ್ತಸ್ಯ ಭಾಸ್ಕರ ತಸಮಾ ಬುದ್ಧ್ಯ ನಗರೀಂ ಪ್ರವಿವೇಶ ಮಹೀಪತಿ. ಆಗ ಆಗ್ಲಿ ಅಂತ ಕೊಟ್ಟಂತೆ. ಅಂದ್ರೆ ಎಷ್ಟು ಚಂದ ಹೇಳ್ತಾರೆ ಕೇಳಿದ್ರು, ಒಂದು ಮಣಿ ಬರಬೇಕಾದ್ರೆ ಯಾವ ರೀತಿ ಬಂತು ಅಂತ ಹೇಳ್ತಾ ಇದ್ದಾರೆ. ಆಗ ಮಣಿಯನ್ನು ತೊಟ್ಟು ತನ್ನ ಪಟ್ಟಣಕ್ಕೆ ತೆರಳಿದ. ತಂ ಜನಾಃ ಪರ್ಯಧಾವಂತ ಸೂರ್ಯೋಯಂ ಗಚ್ಚತೀತಿ ಪುರೀಂ ವಿಸ್ಮಾಪಯಿತ್ವಾ ಚ ರಾಜಾ ತ್ವಂತಪುರಂ ಯಯೌ. ಆಗ ಜನರೆಲ್ಲ ಅವನ ಹತ್ರ ಸುತ್ತುವರೆದು ನೋಡ್ತಾರಂತೆ. ಇವ ಹೋಗ್ತಾ ಇದ್ದಾನೆ, ಯಾರು, ಸತ್ರಾಜಿತ ರಾಜ.
ಇವನ ಹತ್ರ ನೋಡಿ ಬೆಳಕಿಗೋಸ್ಕರ ಕೊಟ್ಟದ್ದದು. ಹಾಗಾಗಿ ಅಂತಹ ಮಣಿಯನ್ನು ತಾನು ಹಿಡ್ಕೊಂಡು ಹೋಗ್ತಾ ಇದ್ರೆ ಇಡೀ ಜನರೆಲ್ಲ ನೋಡ್ತಾ ಇದ್ದಾರೆ, ಸೂರ್ಯ ಬಂದ ಸೂರ್ಯ ಬಂದ ಅಂತ. ಯಾಕೆ? ಅಷ್ಟು ಬೆಳಕು ಈ ಮಣಿಯಿಂದ ಬರ್ತಾ ಇತ್ತು. ಹಾಗಾಗಿ ಹೋಗ್ತಾ ಇದ್ರೆ ಅವನ ಹಿಂದೆ ಜನ ಓಡ್ತಾ ಇದ್ರಂತೆ. ಹಾಗಾಗಿ ಎಷ್ಟು ಬಂದ್ರು ಕೇಳಿದ್ರೆ ತ್ವಂತಪುರಯ್ಯಯವು, ಇವನ ಅಂತಃಪುರಕ್ಕೆ ಹೋದ್ರೆ ಅಲ್ಲಿಗೂ ಜನ ಬಂದ್ರಂತೆ. ಯಾಕೆ ಕೇಳಿದ್ರೆ ಸೂರ್ಯ ಬಂದ ಅಷ್ಟು ಬೆಳಕುಂಟು ಅಂತ ಹೇಳಿ. ತತ್ ಪ್ರಸೇನಜಿತಂ ದಿವ್ಯಂ ಮಣಿರತ್ನಂ ಜಮಂತಕಂ ದದೌ ಭ್ರಾತ್ರೇ ನರಪತಿ ಪ್ರೇಮ್ನ ಸತ್ರಾಜಿದುತ್ತಮಂ. ಆಮೇಲೆ ಸತ್ರಾಜಿತ್ ತನ್ನ ತಮ್ಮನಾದ ಪ್ರಸೇನನಿಗೆ ಈ ಅಲೌಕಿಕವಾದ ಶ್ರೇಷ್ಠವಾದ ಸ್ಯಮಂತಕ ಮಣಿಯನ್ನು ಪ್ರೀತಿಯಿಂದ ಕೊಟ್ಟ. ಸಮಣಿ ಸ್ಯಂದತೆ ರುಕ್ಮಂ ವೃಷ್ಣ್ಯಂದಕ ನಿವೇಶನೆ ಕಾಲವರ್ಷೀತ ಪರ್ಜನ್ಯೋ ನಚ ವ್ಯಾಧಿ ಭಯಂ ಭವೇತ್. ಆ ಸ್ಯಮಂತಕ ಮಣಿಯಾದ್ರೂ ಏನು ಅದರದ್ದು ವೈಶಿಷ್ಟ್ಯ ಅಂತ ಹೇಳ್ತಾ ಇದ್ದಾರೆ. ಅದು ವೃಷ್ಣಿ ಅಂಧಕರ ಮನೆಗಳಲ್ಲಿ ಬಂಗಾರವನ್ನು ಸುರಿಸ್ತಾ ಇತ್ತು ಅಂತ ಕೊಡ್ತಾರೆ. ಮಳೆ ಆ ಮಣಿ ಎಲ್ಲಿ ಉಂಟೋ ಅಲ್ಲಿ ಪರ್ಜನ್ಯ ಮಳೆ ಚೆನ್ನಾಗಿ ಬರ್ತಾ ಇತ್ತು, ಸಕಾಲದಲ್ಲಿ ಬರ್ತಾ ಇತ್ತು. ಈಗ ಕೆಲವು ಸಲ ಮಳೆ ಬರ್ತದೆ, ಅದು ಜಾಸ್ತಿ ಆದ್ರೂ ಕಷ್ಟ. ಇದು ಸಕಾಲದಲ್ಲಿ ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ನೀವು ಕಾಲೇ ವರ್ಷದ ಪರ್ಜನ್ಯ ಅಂತ ಹೇಳುದು. ಆಮೇಲೆ ವ್ಯಾಧಿಗಳ ಭಯ ಮಣಿ ಇರುವ ಸ್ಥಳದಲ್ಲಿ ಇರ್ತಾ ಇರಲಿಲ್ಲ, ಯಾವ ರೋಗಗಳ ಹೆದರಿಕೆ ಉಂಟಾಗ್ತಾ ಇರಲಿಲ್ಲ. ಲಿಪ್ಸಾಂ ಚಕ್ರೆ ಪ್ರಸೇನಾತ್ತಂ ಮಣಿರತ್ನಂ ಸ್ಯಮಂತಕಂ ಗೋವಿಂದೋ ನ ಚಲಭೆ ತಲ್ಲೇಭೆ ಶಕ್ತೋಪಿ ನ ಜಹಾರಸಃ. ಈ ಕೃಷ್ಣ ಪ್ರಸೇನನಿಂದ ಸ್ಯಮಂತಕ ಮಣಿಯನ್ನು ಹೊಂದಲು ಇಚ್ಛೆ ಪಟ್ಟ. ಅಂದ್ರೆ ಈ ಮಣಿ ಮೊದಲು ಗುಪ್ತ ಆಗಿತ್ತು, ಇವನ ಹತ್ರ ಪ್ರಕಾಶ ಇತ್ತು, ಅವು ಪ್ರಸೇನನಿಗೆ ಕೊಟ್ಟ. ಆಗ ಇವ ಹೋಗಿ ಕೇಳ್ತಾನೆ ಕೃಷ್ಣ, ಏನು ಅದೆಂಥದ್ದು ಮಾರೆ ಭಾರಿ ಅದ್ಭುತ ಅಂತ ಹೇಳಿ ಹೇಳಿದಂತೆ. ಪ್ರಸೇನ ಕೊಡ್ಲಿಲ್ಲ, ಇದು ನನಗೆ ನನ್ನ ಅಣ್ಣ ಕೊಟ್ಟದು, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಸತ್ರಾಜಿತನ ಹತ್ರ ಕೇಳಿದೆ, ಅವನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಕೃಷ್ಣನಿಗೆ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ರೂ ಕೂಡ ಕೃಷ್ಣ ಅದನ್ನು ಬಲಾತ್ಕಾರದಿಂದ ಕಸಿದು ತೆಗೆದುಕೊಳ್ಳಿಲ್ಲ. ನೋಡಿ, ಗೋವಿಂದೋ ನಚದಲ್ಲೇ ಭೇ ಶಕ್ತೋಪಿನ ಜಹಾರಸ. ಸಾಮರ್ಥ್ಯ ಇದ್ರು ಪಡ್ಕೊಳ್ಬಹುದಿತ್ತು ಕೃಷ್ಣ, ಆದ್ರೂ ಅವ ಅದನ್ನು ಪಡ್ಕೊಳ್ಳಿಲ್ಲ, ಕೇಳಿದ್ದು ಮಾತ್ರ. ಹಾಗಿದ್ರೆ ಯಾಕೆ ಕೇಳಿದ್ದು? ಇವತ್ತು ನೋಡಿ, ಕೇಳಿದವರೆಲ್ಲ ಆಸೆ ಇದ್ದು ಕೇಳಿದ್ದು ಅಂತ ಅರ್ಥ ಮಾಡಬೇಡಿ. ಮಕ್ಕಳು 2 ಚಾಕ್ಲೇಟ್ ಅನ್ನು ಮಕ್ಕಳಿಗೋಸ್ಕರ ಅಂತ ಹಿಡ್ಕೊಂಡು ಬರ್ತೇವೆ, ಹಿಡ್ಕೊಂಡು ಬಂದು ಮಕ್ಕಳಿಗೆ ಕೊಡ್ತೇವೆ. ಮಗು ಒಂದು ಕೈಯಲ್ಲಿ ಹಿಡ್ಕೊಳ್ತದೆ, ಒಂದು ತಿಂತಾ ಇರ್ತದೆ. ಪುನಃ ಮಕ್ಕಳ ಹತ್ರ ಕೇಳ್ತೇವೆ ನನಗೆ ಕೊಡು ಅಂತ. ಎಲ್ಲಿಯಾದ್ರೂ ಯಾಕೆ? ನಿಮಗೆ ತಿನ್ಲಿಕ್ಕೆ ಅಂತ ಆದ್ರೆ ಮತ್ತೆ ಮಗುವಿಗೆ ಕೊಟ್ಟದ್ದು ಯಾಕೆ? ಅದು ಕೇಳ್ತದೆ. ಮತ್ತೆ 2 ಕೊಟ್ಟದ್ದು ಯಾಕೆ? ನೀನ್ ತಿನ್ಬೋದಿತ್ತ, ನನ್ನ ಹತ್ರ ಕೇಳಿದ್ದು ಯಾಕೆ ಅಂತ ಯಾವ್ದಾದ್ರು ಮಗು ಕೇಳತ್ತ? ಅಥವಾ ಮಗು ಕೊಟ್ರೆ ನೀವು ತಿಂತೀರಾ? ಮಗುವಿಗೆ ಅಂತಲೇ 2 ತಂದದ್ದು, ಮಗು ಕೊಟ್ರೆ ಮಗುವಿಗೆ ಅನುಗ್ರಹ ಮಾಡ್ತೀರಿ, ತಿನ್ನು ಮಗು ತಿನ್ನು ಮಗು ಅಂತ. ಅದೇ ಕೇಳುವಾಗ ಮಗು ಕೊಡದಿದ್ರೆ ಏನ್ ಮಾಡ್ತೀರಿ ಹೇಳಿ? ಬಾಯಿಗೆ ಬಂದಾಗೆ ಬೈತೀರಿ. ಏನು ಅಹಂಕಾರಿ, 2 ಕೈಯಲ್ಲಿ ಉಂಟು, ಒಂದು ಬಾಯಿಗೆ ಹಾಕೊಂಡಿದ್ದಿ, ಇನ್ನೊಂದು ಕೊಡ್ಲಿಕ್ಕೆ ಆಗೋದಿಲ್ವಾ, ಸ್ವಾರ್ಥಿ ನೀನು, ಹಾಗೆ ಹೀಗೆ. ಅಂದ್ರೆ ಭಗವಂತನು ಮಾಡೋದಷ್ಟೇ. ತಾನು ಕೊಟ್ಟ ಸೂರ್ಯ ರೂಪದಿಂದ ಬಂದು ತಾನು ಮಣಿಯನ್ನು ಕೊಟ್ಟು ಇಲ್ಲಿ ಬಂದು ಕೇಳ್ತಾ ಇದ್ದಾನೆ. ಕೇಳಿದ್ರೆ ತನಿಗೆ ಮಣಿ ಬೇಕು ಅಂತಲ್ಲ, ಕೊಡುವ ಬುದ್ಧಿ ನಿನಗೆಷ್ಟುಂಟು ಅಂತ ಕೇಳಲಿಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಾರೆ, ಇಂತಹ ಸಾಮರ್ಥ್ಯ ಇದ್ರೂ ಕೂಡ ಕೃಷ್ಣ ತಾನು ಕಸಿದುಕೊಳ್ಳಿಲ್ಲ. ಪ್ರಸೇನನ ಹತ್ರ ಕೇಳಿದ, ಕೊಡ್ಲಿಲ್ಲ. ಸತ್ರಾಜಿತನ ಹತ್ರ ಕೇಳಿದ, ಕೊಡ್ಲಿಲ್ಲ. ಅಂದ್ರೆ ಇವರು ಸ್ವಾರ್ಥಿಗಳಾಗಿದ್ರು, ಕೃಷ್ಣ ದೇವರು ಅಂತ ಮರೆತರು, ಇದು ಭಗವಂತನಿಗೆ ಬಂದದ್ದು ಅಂತ ಮರೆತರು. ಇದು ಅವನಿಗೆ ಹೇಳುವಾಗ ನಮಗೆ ಹೌದೌದು ಅಂತ ತಲೆ ಹಾಡಿಸ್ತೇವೆ. ನಮ್ಮ ಕಥೆಯೂ ಅದೇ. ನಮಿಗೂ ಭಗವಂತ ಸಕಲ ಸಂಪತ್ತನ್ನು ಕೊಟ್ಟ, ಕೃಷ್ಣನಿಗೆ ಕೊಡುವಾಗ ಅದೆಲ್ಲ ಕೊಟ್ರೆ ಮತ್ತೆ ನಾವೆಲ್ಲಿಗೆ ಹೋಗುದು ಅಂತ ಹೇಳುದು. ಅಂದ್ರೆ ಭಗವಂತನಿಗೆ ಕೊಡುವಾಗ್ಲೂ ನಾವು ಲೆಕ್ಕಾಚಾರದಿಂದ ಇರ್ತೇವೆ. ಅದಕ್ಕೋಸ್ಕರ ಹೇಳ್ತಾರೆಲ್ಲ, ಕೊಟ್ಟದ್ದು ಅವನೇ, ಮತ್ತೆ ಅದನ್ನು ಪಡ್ಕೊಳ್ಳೋದು ಕೂಡ ಅವನೇ. ಹಾಗಾಗಿ ಅದು ಹೋದಾಗ್ಲೂ ಅಳಬಾರದು, ಇರುವಾಗ್ಲೂ ದುಃಖ ಪಡಬಾರದು. ಕದಾಚಿನ್ ಮೃಗಯಾನ್ ಯಾಂತಹ ಪ್ರಸೇನ ಕಂಠಭೂಜಿತ ಸ್ಯಮಂತಕ ಕೃತೆ ಹಸ್ಮಾದ್ ವಧಂ ಪ್ರಾಪ ವನೇಚರನ್. ಇವ ಏನು ಮಾಡ್ತಾನೆ, ಸಮಂತಕ ಮಣಿಯನ್ನು ಧರಿಸಿದ. ಅದರದ್ದು ಮಹತ್ವವನ್ನು ಹೇಳ್ತಾರೆ ಭಾಗವತಾದಿ ಗ್ರಂಥಗಳು ಬಹಳವಾಗಿ ಹೇಳ್ತಾರೆ. ಈ ಮಣಿ ಧರಿಸಬೇಕು ಕೇಳಿದ್ರೆ ಒಂದು ನಿಯಮ ಇತ್ತು ಅಂತ ಹೇಳ್ತಾರೆ. ಇಲ್ಲಿ ಹೇಳಿಲ್ಲ, ಬೇರೆ ಕಡೆ ಹೇಳ್ತಾರೆ. ಏನು? ಶುಚಿರ್ಭೂತನಾಗಿರ್ಬೇಕು, ಮಡಿಯಲ್ಲಿ ಇರಬೇಕು. ಅಂದ್ರೆ ಮೈಲಿಗೆ ಇಟ್ಟುಕೊಂಡು ಅದನ್ನು ಧರಿಸಬಾರದು. ಹಾಗಾದ್ರೆ ಮೈಲಿಗೆ ಅಥವಾ ಮಡಿ ಅಂದ್ರೆ ಏನು? ಪ್ರಾಮಾಣಿಕತನದ ಜೊತೆಗೆ ನಾವು ಹೇಳ್ತೇವಲ್ಲ, ಅವರದ್ದು ಹಾರ್ಟ್ ಕ್ಲೀನ್ ಅಂತ. ಏನು ಹಾರ್ಟ್ ಕ್ಲೀನ್ ಅಂದ್ರೆ ಓಪನ್ ಮಾಡಿ ತೊಳೆಯುವುದು ಅಂತ ಅರ್ಥವೋ? ಓಪನ್ ಸರ್ಜರಿ ಅಲ್ಲ. ಮತ್ತೆ ಕೆಟ್ಟ ಯೋಚನೆಗಳಿಲ್ಲದೆ ಭಗವಂತನ ಚಿಂತನೆಯಿಂದ ಎಲ್ಲರೊಳಗೂ ಭಗವಂತ ಇದ್ದಾನೆ, ಭಗವಂತ ಕೊಟ್ಟಿದ್ದಾನೆ ಅಂತ ಅನುಭವಿಸುವ ಸ್ಥಿತಿ ಉಂಟು ನೋಡಿ, ಇದು ಹಾರ್ಟ್ ಕ್ಲೀನ್. ಯಾರು ಕೂಡ ಎಲ್ಲರಲ್ಲಿಯೂ ಕೃಷ್ಣನನ್ನು ಕಾಣುವ ಪರಿ. ಹೀಗೆ ಆ ಮಾತಿನಲ್ಲಿ ಆಗ್ಲಿ ಕೃತಿ ಆಗ್ಲಿ ದಾರಿ ತಪ್ಪದೇ ಇರುವವನು ಅವನು ಶುಚಿ. ಹಾಗಾಗಿ ಶುಚಿಯಾಗಿ ಈ ಮಣಿಯನ್ನು ಯಾರು ಧರಿಸ್ತಾನೋ
ಅವನಿಗೆ ಹಸಿವು ಬಾಯಾರಿಕೆಗಳು ರೋಗ ರುಜಿನಗಳು ಬರ್ತಾ ಇರಲಿಲ್ಲ. 96 ತೊಲೆ ಬಂಗಾರವನ್ನು ಅದು ಕೊಡ್ತಾ ಇತ್ತು ದಿನವೂ ಕೂಡ. ಹಾಗಾದ್ರೆ ಇದನ್ನು ನಿಜವಾಗಿ ಶುಚಿಯಾಗಿದ್ದವ ಏನ್ ಮಾಡ್ತಾನೆ, ಇದನ್ನು ಮತ್ತೆ ಭಗವಂತನಿಂದ ಬಂದ ಈ ಸಂಪತ್ತನ್ನು ಭಗವಂತನಿಗೆ ಅರ್ಪಿಸ್ತೇನೆ ಅಂತ ತಾನು ಸಂಪತ್ತನ್ನು ಮತ್ತೆ ಭಗವತ್ ಕಾರ್ಯಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದ. ಆದ್ರೆ ಒಂದು ದಿನ ಪ್ರಸೇನ ಏನು ಮಾಡ್ತಾನೆ, ತಾನು ಬೇಟೆಗಾಗಿ ತೆರಳುವಾಗ ಇದು ಹಾಕಿಕೊಂಡ್ರೆ ಹಸಿವು ಬಾಯಾರಿಕೆ ಆಗೋದಿಲ್ಲಲ್ಲ, ರೋಗ ರುಜಿನ ಬರೋದಿಲ್ಲಲ್ಲ, ಸಕಾಲಕ್ಕೆ ಮಳೆ ಬರ್ತದಲ್ಲ, ಹಾಗಾಗಿ ಇದಿರ್ಲಿ ಅಂತ ತಾನು ಕುತ್ತಿಗೆಯಲ್ಲಿ ಹಾಕಿಕೊಂಡು ಹೋಗಿದ್ದಾನೆ. ಆದ್ರೆ ಸ್ಯಮಂತಕಮಣಿಯ ಪ್ರಭೆ ಒಂದು ಸಿಂಹದ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಪ್ರಸೇನನನ್ನು ಅದು ನಾಶ ಮಾಡಿ, ಅತಸಿಂಹಂ ಪ್ರಭಾವಂತಂ ರಕ್ಷರಾಜೋ ಮಹಾಬಲಃ ನಿಹತ್ಯ ಮಣಿರತ್ನಂತಾಂ ಆದಾಯ ಬಿಲಮಾವಿಶತು. ಏನು ಮಾಡ್ತದೆ, ಪ್ರಸೇನನನ್ನು ಕೊಂದು ಬಿಟ್ಟಿತು ಸಿಂಹ. ನೋಡಿ, ಹಾಗಾಗಿ ಒಳ್ಳೆ ವಸ್ತುಗಳು ಇದ್ರೂ ಕಷ್ಟವೇ. ನಮ್ಮ ಯೋಗ್ಯತೆಗಿಂತ ಮಿಗಿಲಾದಂಥ ವಸ್ತುಗಳಿದ್ರೆ ಅದನ್ನು ಧಾರಣೆ ಮಾಡುವ ಸಾಮರ್ಥ್ಯವೂ ಬೇಕಲ್ಲ. ಹಾಗಾಗಿ ಕೆಲವು ಸಲ ನಮಗೆ ಅನಿಸುತ್ತೆ, ಆ ವಸ್ತು ಈಗ ತಪ್ಪಿ ಹೋಯ್ತಲ್ಲ ಅಂತ. ಅದು ಹೋದದ್ರಿಂದ ನೀವು ಉಳಿದು ಬಿಟ್ಟಿದ್ದೀರಿ, ಇಲ್ಲದ್ರೆ ಆ ವಸ್ತುಗೋಸ್ಕರ ನಮ್ಮನ್ನೇ ತೆಗಿತಾ ಇದ್ರೇನು. ಇಲ್ಲಿ ಪ್ರಸೇನನಿಗೆ ಆದದ್ದು ಹಾಗೆ, ಯಾರತ್ರವೂ ಇಲ್ಲದಂತ ವಿಚಿತ್ರವಾದ ಸ್ಯಮಂತಕಮಣಿ ಕೈಯಲ್ಲಿ ಇದ್ದದ್ರಿಂದ ಸಿಂಹ ಅವನನ್ನು ನಾಶ ಮಾಡಿತು. ಆಯ್ತು, ಸಿಂಹನಿಗೆ ದಕ್ಕಿತ ಅದು ಕೇಳಿದ್ರೆ ಇಲ್ಲ. ಋಕ್ಷರಾಜ, ಋಕ್ಷರಾಜ ಅಂದ್ರೆ ಕರಡಿ, ಕರಡಿಗಳಿಗೆ ಒಡೆಯನಾದಂಥ ಜಾಂಬವಂತ ಏನ್ ಮಾಡ್ತಾನೆ, ಆ ಸಿಂಹವನ್ನು ಕೊಲ್ತಾನೆ. ಕೊಂದು ಶ್ರೇಷ್ಠವಾದ ಮಣಿಯನ್ನು ತೆಗೆದುಕೊಂಡು ತನ್ನ ಬಿಲ ಅಂದ್ರೆ ಗುಹೆಗೆ ತಾನು ಪ್ರವೇಶ ಮಾಡಿದ. ಅಥವೃಂತ್ಯಂಧಕಾ ಕೃಷ್ಣಂ ಪ್ರಸೇನ ವಧ ಕಾರಣಾತ್ ಪ್ರಾರ್ಥನಾಂತಾಂ ಬುದ್ಧ್ವಾ ಸರ್ವ ಏವಾಶ ಶಂಕಿರೇ. ವೃಷ್ಟ್ಯಂಧಕ ಎಲ್ಲರಿದ್ದಾರಲ್ಲ, ಅವರೆಲ್ಲ ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿದ್ರು, ಪ್ರಸೇನ ಎಲ್ಲಿ ಹೋದ, ಯಾಕೆ ಹೋದ. ಓ, ಹಾಗಾದ್ರೆ ಈ ಮಣಿಯನ್ನವ ಕೇಳಿದ್ದು ನೋಡಿದ್ದೇನೆ, ಆ ಮಣಿಗೋಸ್ಕರ ಪ್ರಸೇನನನ್ನು ಕೃಷ್ಣ ಕೊಂದು ಹಾಕಿದ, ಹೀಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರು ನೆನಪಿಸಿಕೊಳ್ತಾರೆ, ಹಿಂದೆ ಹೌದಲ್ಲ, ಹೌದೌದು, ನಾನು ಸಹ ಅಲ್ಲಿ ಇದ್ದೆ, ಇವರು ಕೇಳಿದ್ರು ಪ್ರಸೇನನ ಹತ್ರ, ಅವ ಕೊಡುದಿಲ್ಲ ಅಂತ ಹೇಳಿದ. ಹಾಗಾಗಿ ಕೃಷ್ಣನೇ ಕದ್ದಿರಬಹುದು ಅಂತ ಒಬ್ಬ ಹೇಳಿದ. ನೋಡಿ, ಒಂದು ಸಂಶಯ ಬೀಜ ಹಾಕಿದ್ರೆ ಸಾಕು. ಯಾವಾಗಲೂ ಸತ್ಯವನ್ನು 10 ಸಲ ಹೇಳಿದ್ರು ನಂಬೋದಿಲ್ಲ ಜನ. ಒಂದು ಯಾರೋ ಹೇಳಿದಾಗ ಬೀಜ ಹಾಕಿದ, ಇವನಿಂದ ಇನ್ನೊಬ್ಬನ ಹತ್ರ ಹೋಗುವಾಗ ಹೌದಂತೆ ಅಂತ ಅಂತೆ ಹೋಯ್ತು, ಹೌದು ಅಂತ ಆಯ್ತು. 3ನೇ ಕಡೆಗೆ ಹೋಗುವ, ಇಲ್ಲ ಅದು ಕೃಷ್ಣನೇ ಕದ್ದದ್ದು ಅಂತ ಹೇಳಿದ. ಅಂದ್ರೆ ಇವ ಕಣ್ಣಲ್ಲಿ ಕಂಡವರ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ. ಹೀಗೆ ವಾರ್ತೆ ಬೆಳೆಯಿತು ಬೆಳೆಯಿತು ಬೆಳೆಯಿತು. ಅಶಂಕ್ಯಮಾನೋ ಧರ್ಮಾತ್ಮ ನಕಾರಿ ತಸ್ಯ ಕರ್ಮಣಃ ಆಹರಿಷ್ಯೇ ಮಣಿರಿತಿ ಪ್ರತಿಜ್ಞಾಯ ವನನ್ಯಯು. ಸಂಶಯಪಟ್ಟನಾದಾಗ ಕೃಷ್ಣ ಹೇಳ್ತಾನೆ, ಅಲ್ಲ, ನಾನೇನು ಅಧರ್ಮ ಮಾಡಲಿಲ್ಲ, ನಾನು ನೋಡು ಇವರು ಕೊಡ್ತಾರ ಅಂತ ಕೇಳಿದ್ದು ಹೌದು, ಆದ್ರೆ ಇದೇ ಅಪರಾಧ ಅಂತ ಅನಿಸ್ತಾ ಇದೆ, ಆದ್ರೆ ನಾನು ಅಪರಾಧ ಮಾಡಿಲ್ಲ. ಆದ್ದರಿಂದ ಏನು ಮಾಡ್ತೇನೆ, ಆ ಮಣಿಯನ್ನು ನಾನು ಹಿಡ್ಕೊಂಡು ಬರ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಕಾಡಿಗೆ ತೆರಳಿದ. ಯತ್ರ ಪ್ರಸೇನೋ ಮೃಗಯಾಂ ಆಚರತ್ ತತ್ರ ಚಾಪ್ಯಥ ಪ್ರಸೇನಸ್ಯ ಪದಂಗೃಕ್ಯ ಪುರುಷೈರಾಪ್ತಕಾರಿಭಿಃ. ಎಲ್ಲಿ ಎಲ್ಲ ಪ್ರಸೇನ ತಾನು ಬೇಟೆಗೆ ಹೋಗಿದ್ದ ಅಂತ ಹುಡುಕ್ತಾ ಹೋದ. ಅಲ್ಲರಿ, ಹೇಗೆ ಹುಡ್ಕೋದು, ಇವಾಗ ನಾವು ಇಷ್ಟು ಜನರ ಮಧ್ಯದಲ್ಲಿ ಎಲ್ಲಿ ಹೋದ್ರು ಅಂತ ಹೇಗೆ ಹುಡ್ಕೋದು. ಈಗೇನು ಮಾಡ್ತೇವೆ ನಾವು, ಫೋಟೋ, ಮೊಬೈಲ್, ವಿಡಿಯೋದಲ್ಲಿ ಚಿತ್ರಗಳನ್ನು ಹಿಡ್ಕೊಂಡು ಯಾರ್ಯಾರ ಹತ್ರವೋ ತೋರಿಸಿಕೊಂಡು ನೋಡ್ತೇವೆ ಅಲ್ವಾ. ಅದೇ ರೀತಿ ಇಲ್ಲಿ ಪಾದದ ಚಿಹ್ನೆಯನ್ನು ಮೃಗಯಾಚರತ್ ಏನ್ ಹೇಳ್ತಾರೆ, ಪದಂಗೃಕ್ಯ, ಇವನ ಕಾಲಿನ ಹೆಜ್ಜೆಯ ಗುರುತನ್ನು ಹಿಡಿದು, ಜಾಡನ್ನು ಹಿಡಿದು ಗಮನಿಸ್ತಾ ಗಮನಿಸ್ತಾ ತಾನು ತೊಡಗುತ್ತಾನೆ. ರಕ್ಷವಂತಂ ಗಿರಿವರಂ ವಿಂದ್ಯಂಚ ಗಿರಿಮುತ್ತಮಂ ಅನ್ವೇಷಣ ಪರಿಶ್ರಾಂತಃ ಸದದರ್ಶ ಮಹಾಮನಾಃ. ಸಾಶ್ವಂ ಹತಂ ಪ್ರಸೇನಂತು ನಾವಿಂದಚ್ಚೈವ ತಂ ಮಣಿಂ ಅಥ ಸಿಂಹ ಪ್ರಸೇನಸ್ಯ ಶರೀರಸ್ಯಾವಿ ದೂರತಃ. ಇವ ಏನು ಮಾಡ್ತಾನೆ, ರಕ್ಷಮಾನ್ ಎಂಬ ಪರ್ವತ ಉಂಟಲ್ಲ, ವಿಂಧ್ಯಾ ಪರ್ವತ, ಅದರನ್ನು ಸಂಚರಿಸ್ತಾ ತಾನು ಹೋಗ್ತಾನೆ. ಅಂದ್ರೆ ಆ ವಿಂಧ್ಯಾ ಪರ್ವತದಲ್ಲಿ ಕರಡಿಗಳೆಲ್ಲ ಉಂಟು, ಹಾಗಾಗಿ ಅದಕ್ಕೆ ಹೆಸರೆಂತದು, ಕರಡಿಯ ಪರ್ವತ ಅಂತ ಪ್ರಸಿದ್ಧಿ. ಅಲ್ಲೆಲ್ಲ ಹುಡುಕ್ತಾ ಹೋಗ್ತಾನೆ. ಹೋಗಿ ಸಾಕಾಯ್ತು, ಸಾಕಾಗಿ ಒಂದು ಕಡೆ ನೋಡ್ತಾನೆ, ಕುದುರೆಗೊಂದು ಸತ್ತು ಬಿದ್ದಿದೆ. ದದರ್ಶ, ಏನು, ಒಂದು ಕುದುರೆ ಸತ್ತು ಬಿದ್ದಿದೆ. ಕುದುರೆಯ ಜೊತೆಗೆ ನೋಡಿದ್ರೆ ಪ್ರಸೇನ ಸತ್ತಿರುವುದು ಗೊತ್ತಾಗತ್ತೆ. ಆದ್ರೆ ಪ್ರಸೇನನ್ನೆಲ್ಲ ಹುಡುಕಿ ತಡಕಾಡಿ ನೋಡ್ತಾನೆ, ಮಣಿ ಕಾಣ್ಲಿಲ್ಲ. ಎಲ್ಲಿಯಾದ್ರೂ ಆಚೆ ಈಚೆ ಇರಬಹುದು ಅಂತ ತಡಕಾಡಿದ, ಇಲ್ಲ. ಅಷ್ಟೊತ್ತಿಗಾಗುವ ಅಥ ಸಿಂಹ ಪ್ರಸೇನಸ್ಯ ಶರೀರಸ್ಯ, ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಸಿಂಹವೂ ಕೂಡ ಸತ್ತು ಬಿದ್ದಿದೆ. ವೃಕ್ಷೇಣ ನಿಹತೋ ದೃಷ್ಟಃ ಪದೈರ್ರಚಸ್ಯ ಸೂಚಿತಃ ಪದೈಸ್ತೈರನ್ವಿಯಾಮಾಸ ಗುಹಾವೃಕ್ಷಸ್ಯ ಸಂವೃತಾಂ. ಆಗ
ಸಿಂಹ ಇದು ಸತ್ತಿ ಬಿದ್ದಿದೆ. ಯಾವುದರಿಂದ? ಕರಡಿಯಿಂದ ಅಂತ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯ್ತು ಕೇಳಿದ್ರೆ ಇಲ್ಲಿಯೂ ಅಷ್ಟೇ, ಪದೈಹಿ, ಆ ಕರಡಿಯ ಕಾಲಿನ ಹೆಜ್ಜೆಯನ್ನು ನೋಡಿಕೊಂಡು ಓ ಇದು ಕೊಂದದ್ದು ಕರಡಿ ಅಂತ ಗೊತ್ತಾಯ್ತು. ಆ ಕರಡಿಯ ಪಾದದ ಹೆಜ್ಜೆಯನ್ನು ಹುಡುಕ್ತಾ ಹುಡುಕ್ತಾ ತಾನು ಕರಡಿಯ ಗುಹೆಯವರೆಗೆ ಬಂದ. ಮಹದ್ವೃಕ್ಷ ವಿಲೇವಾಣೀಂ ಶಿಶ್ರಾವ ಪ್ರಮದೇರಿತಾಂ ಧಾತ್ರ್ಯ ಕುಮಾರ ಮಾದಾಯ ಸುತಂ ಜಾಂಬವತೋ ನೃಪ ಕ್ರೀಡಾಂ ಚರಂತ್ಯಾಂ ಮಣಿನ ಮಾರೋದೀರಿತ್ಯಥೇರಿತಾಂ. ದೊಡ್ಡದಾದಂತಹ ಕರಡಿಯ ಗುಹೆಯ ಬಾಗಿಲಿಗೆ ಬರ್ತಾನೆ. ಬಂದ್ರೆ ಅಲ್ಲಿ ಹೆಣ್ಣು ಮಗಳು ಒಂದು ಹೇಳುವ ಮಾತನ್ನು ಕೇಳಿಸಿಕೊಳ್ತಾನೆ. ಒಳಗೆ ಮಾತಾಡುವುದು ಕೇಳತ್ತೆ. ಅದು ಯಾವುದು ಕೇಳಿದ್ರೆ, ಜಾಂಬವಂತನ ಒಬ್ಬಳು ಧಾತ್ರಿ ಇದ್ಲು, ಅಂದ್ರೆ ಮಗುವನ್ನು ನೋಡಿಕೊಳ್ಳುವವಳಿದ್ಲು. ಹಾಗಾಗಿ ಆಡಿಸ್ತಾ ಆಡಿಸ್ತಾ ಆ ಮಗುವಿಗೆ ಈ ಮಣಿಯನ್ನು ಕೊಡ್ತಾ ಇದ್ದಾಳೆ. ಕೊಡ್ತಾ ಏನ್ ಹೇಳ್ತಾಳೆ? ಮಾರೋದಿ ಮಾರೋದಿ, ಅಳಬೇಡ ಅಳಬೇಡ ಅಂತ ಹೇಳಿದ ಮಾತು ಕೇಳುತ್ತೆ. ಅಂದ್ರೆ ಅಳಬೇಡ ಅಂತ ಸಮಾಧಾನ ಮಾಡ್ತಾ ಇದ್ದಾಳೆ ಈ ಮಣಿಯಿಂದ. ಅವಳು ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾಹತಃ ಕುಮಾರಕ ಮಾರೋದಿ ಸ್ತಮಕ್ಯೇಶ ಸ್ಯಮಂತಕಃ. ಆ ಮಣಿ ಬಂದಂತ ಕಥೆಯನ್ನು ಆಕೆ ಹೇಳ್ತಾ ಇದ್ದಾಳೆ. ಆ ಮಗುವನ್ನು ಆಟ ಆಡಿಸ್ತಾ ಆಡಿಸ್ತಾ ಏನು, ಸಿಂಹ ಪ್ರಸೇನನನ್ನು ಕೊಂದಿತು, ಸಿಂಹವನ್ನು ಜಾಂಬವಂತ ಕೊಂದ, ಆದ್ದರಿಂದ ನೀನು ದುಃಖ ಪಡಬೇಡ, ಇನ್ನು ಮುಂದೆ ಈ ಸ್ಯಮಂತಕ ಮಣಿ ನಿನ್ನದೇ ಅಂತ ಆ ಧಾತ್ರಿ ಅಂದ್ರೆ ಕೆಲಸದವಳು ಹೇಳ್ತಾ ಇದ್ದಾಳೆ. ಹಾಗಾದ್ರೆ ಕೊಟ್ಟದ್ದು ಯಾರು ಸತ್ರಾಜಿತನಿಗೆ ಕೇಳಿದ್ರೆ ಅದನ್ನು ಹೇಳ್ತಾರೆ, ಸೌಢಮಂಡಲಾಂತರ್ಯಾಮಿ ನಾರಾಯಣನೇ ಕೊಟ್ಟದ್ದು. ಹಾಗಾದ್ರೆ ಕೇಳಿ, ಈಗ ಹುಡುಕ್ಲಿಕ್ಕೆ ಬಂದದ್ದು ಕೃಷ್ಣನೇ. ಆದ್ರೆ ವಿಷ್ಣು ಭಕ್ತನಾದ ಸತ್ರಾಜಿತ ಅವನು ಹೇಗೆ ಅವನಿಗೆ ಕೊಟ್ಟು ನೋಡಿದ್ದಾನೆ ನೋಡಿ. ಕೆಲವು ವಸ್ತುಗಳನ್ನು ಕೊಟ್ಟರು ಅದನ್ನು ಅನುಭವಿಸುವ ಯೋಗ್ಯತೆ ಬೇಕಲ್ಲ. ಅದಕ್ಕೆ ಹೇಳೋದು ನಾವು ಯೋಗ ಮತ್ತೆ ಕ್ಷೇಮ ಅಂತ. ಯೋಗ ಅಂದ್ರೆ ಭಗವಂತ ಕೊಡ್ತಾನೆ, ಅದು ಕ್ಷೇಮವಾಗಿ ನಮಗೆ ಸಿಕ್ಕಬೇಕು, ಸಿಕ್ಕಿದ್ದು ದಕ್ಕಬೇಕಲ್ಲ. ಆ ಸತ್ರಾಜಿತರಿಗಾಗ್ಲಿ ಪ್ರಸೇನನಿಗಾಗಿ ಕೊಟ್ರು ಅದನ್ನು ದಕ್ಕಿಸುವ ಸಾಮರ್ಥ್ಯ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಾರಾಯಣನೇ ಭೂಮಿಯಲ್ಲಿ ಅವತರಿಸಿ ಬಂದು ಮತ್ತೆ ಆ ಮಣಿಯನ್ನು ತಾನು ಪಡ್ಕೊಳ್ಳಿಕ್ಕೆ ಕೃಷ್ಣ ತಾನು ಬಂದಿದ್ದಾನೆ. ಹಾಗಾದ್ರೆ ಯಾಕೆ ಕೊಡ್ಲಿಲ್ಲ ಕೇಳಿದ್ರೆ ಲೋಭ. ನೋಡಿ, ಸತ್ರಾಜಿತನಿಗೆ ಒಂದು ಲೋಭ, ಪ್ರಸೇನನಿಗೂ ಕೂಡ ಅದರಲ್ಲಿ ಮೋಹ. ನನಗೆ ಬೇಕು. ನಾನು ಅದೇ ಹೇಳಿದ್ದು, ಸೂರ್ಯನ ಹತ್ರ ಹೇಗೆ ಪಡ್ಕೊಂಡದ್ದು ಅಂತ ಗೊತ್ತಿಲ್ಲ. ಪಾಪ ಒಂದು ಸಲ ನೋಡು ಮರೆ, ನಿನಗೆ ನನ್ನನ್ನು ನೋಡ್ಲಿಕ್ಕೆ ಇರಲಿ ಅಂತ ಅವನ ಕುತ್ತಿಗೆಗೆ ಹಾಕಿದ್ದ. ಇದು ನನಗೆ ಹಾಕಿದ್ದಲ್ಲ, ಇದು ನನಗೆ ಅಂತ ಹಿಡ್ಕೊಂಡು ಹೋದ. ಪಾಪ ಹೋಗಲಿ ಆಚೆ ಅಂತ ಕೊಟ್ಟ. ಇಟ್ಟರು ಕೂಡ ಅದನ್ನು ಧರಿಸುವ ಸಾಮರ್ಥ್ಯ ಬೇಕಲ್ವಾ? ಆ ಸಾಮರ್ಥ್ಯ ಇಲ್ಲ ಅಂತ ಇಲ್ಲಿ ನೆನಪಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ನೋಡಿ, ಆ ಚರಿತ್ರೆ ಎಲ್ಲ ಹೇಳ್ತಾ ಇದ್ದಾರೆ. ಒಂದು ಮಣಿ ಸಿಕ್ಕಿದ್ರೆ ಅದರದ್ದು ಹಿಸ್ಟ್ರಿ, ಅದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತೀಕೃತಸ್ಯ ಶಬ್ದಸ್ತು ತೂರ್ಣಂ ಚಾಪಿ ಯಯೌ ಬಿಲಂ ಶಾರ್ಂಗಧನ್ಮ ಬಿಲಸ್ಥಂತಂ ಬಾಂಬವಂತಂ ದದರ್ಶಃ. ಈ ಮಾತುಗಳು ಸ್ಪಷ್ಟವಾಗಿ ಕೃಷ್ಣನಿಗೆ ಕೇಳುವಾಗ ಓ ಹಾಗಾದ್ರೆ ಮಣಿ ಇಲ್ಲಿ ಇರುವುದು ನಿಶ್ಚಯ ಅಂತಾಗಿ ತೂರ್ಣಂ ಕೂಡ್ಲೆ ಕರಡಿ ಇದ್ದ ಗುಹೆಗೆ ತಾನು ಪ್ರವೇಶ ಮಾಡ್ತಾನೆ ಕೃಷ್ಣ. ಶಾರ್ಂಗ ಧನುಧಾರಿಯಾಗಿ, ಶಾರ್ಂಗಧನ್ವ ಅಂತ ಹೇಳ್ತಾರೆ. ಶಾರ್ಂಗ ಧನುಸ್ಸನ್ನು ತಾನು ಕೃಷ್ಣ ಬಿಲದಲ್ಲಿರುವ ಜಾಂಬವಂತನನ್ನು ಕಾಣುತ್ತಾನೆ, ಧರಿಸಿಕೊಂಡು ಅಂತ ಹೇಳ್ತಾರೆ. ನಮಗೆ ಕೃಷ್ಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕೊಳಲು ಹಿಡಿದವ ಅಥವಾ ನಮ್ಮ ಕಡೆಗೋಲು ಹಿಡಿದವ, ಹೆಚ್ಚು ಹೇಳಿದ್ರೆ ಚಕ್ರ ಹಿಡಿದವ ನೆನಪಾಗುತ್ತೆ. ಒಂದು ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ ಕೃಷ್ಣ ಎನ್ನುವಂಥದ್ದು ನಮ್ಮ ತಲೆಗೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತೇವೆ ಶಾರ್ಂಗಧನ್ವ ಗದಾಧರ ಅಂತ. ಕೃಷ್ಣ ಗದೆ ಹಿಡ್ಕೊಂಡು ಹೋದದ್ದು ಪಕ್ಕ ತಲೆಗೆ ಬರೋದಿಲ್ಲ. ಅವ ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ. ವಿಷ್ಣುವಿನ ಕೈಯಲ್ಲಿ ಶಾರ್ಂಗಧನ್ವ ಎನ್ನುವಂತಹ ಒಂದು ಧನುಸ್ಸು ಇದೆ, ಅದನ್ನು ಹಿಡ್ಕೊಂಡು ತಾನು ಪ್ರವೇಶ ಮಾಡಿದ್ದಾನೆ. ಯಾಕೆ ಧನುಸ್ಸು? ಆಲೋಚನೆ ಮಾಡಿ, ಮುಂದೆ ರಾಮನಾಗಿ ತೋರಿಸಿಕೊಳ್ಬೇಕು. ಕೃಷ್ಣನೇ ರಾಮ, ರಾಮನೇ ಕೃಷ್ಣ ಅಂತ ಕರಡಿಗೆ ತೋರ್ಸ್ಲಿಕ್ಕೆ ರಾಮ ಹಿಡ್ಕೊಂಡದ್ದು ಧನುಸ್ಸಲ್ವಾ? ಅದಕ್ಕೋಸ್ಕರ ಧನುಸ್ಸನ್ನು ಹಿಡ್ಕೊಂಡು ಪ್ರವೇಶ ಮಾಡಿದ್ದಾನೆ. ಯುಯುಧೇ ವಾಸುದೇವಸ್ತು ಬಿಲೆ ಜಾಂಬವತೆ ಸಹ ಬಾಹುಭ್ಯಾಮೇವ ಗೋವಿಂದೋ ದಿವಸಾನ್ ಏಕವಿಂಶತಿಂ. ವಾಸುದೇವನಾದ್ರೂ ಏನ್ ಮಾಡ್ತಾನೆ, ಗುಹೆಯಲ್ಲಿರುವ ಜಾಂಬವಂತನ ಜೊತೆಗೆ ಯುದ್ಧ ಮಾಡ್ತಾನೆ. ಹಾಗಾಗಿ ಬಾಹುಗಳಿಂದ ಯುದ್ಧ ಮಾಡಿದಂತೆ ಗೋವಿಂದ. ಎಷ್ಟು ದಿನ ಅಂತ ಕೇಳಿದ್ರೆ 21 ದಿನಗಳ ಕಾಲ ತಾನು ಯುದ್ಧವನ್ನು ಮಾಡಿದ್ದಾನೆ. ಮೊದಲು ಯುದ್ಧ ಮಾಡುವಾಗ ಜೋರಲ್ಲಿ 21 ದಿನ ಯುದ್ಧ ಮಾಡುವಷ್ಟು ಏನು ಜಾಂಬವಂತನಷ್ಟು ಸಾಮರ್ಥ್ಯವ ಕೃಷ್ಣನ ಜೊತೆಗೆ ಅಂದ್ರೆ ಅಲ್ಲಪ್ಪ. ಅವನಿಗೆ ಜಾಂಬವಂತನನ್ನು ಕಾಣುವಾಗ ರಾಮಾವತಾರದಲ್ಲಿ ಜಾಂಬವಂತ ಮಾಡಿದಂತ ಸೇವೆ ಉಂಟಲ್ಲ, ಅದು ನೆನಪಾಯಿತು. ಹಾಗಾಗಿ ರಾಮನೇ ಕೃಷ್ಣ ಆದದ್ರಿಂದ ರಾಮಾವತಾರದಲ್ಲಿ ಮಾಡಿದ ಭಕ್ತನಿಗೆ ಪಾಪ ಯಾಕೆ ಅವ ಹೊಡೆದ್ರೆ ಇವನ್ನೆಲ್ಲ ಹೊಡೆಯುವುದು ಪಾಪ. ಮಕ್ಕಳಲ್ವ, ನಾವು ಮಕ್ಕಳ ಜೊತೆಗೆ ಯುದ್ಧ ಮಾಡಿದ ಹಾಗೆ. ಅವ್ರು ಬೇಕು ಅಂತ ಹೇಳೋದು, ಇವರು ಸ್ವಲ್ಪ ಸ್ವಲ್ಪ ಹೊಡೆದ ಹಾಗೆ ಮಾಡ್ತಾ ಇದ್ರು, ಹೊರತು ಗಟ್ಟಿಯಾಗಿ ಹೊಡ್ತಾ ಇರ್ಲಿಲ್ಲ. ಆದ್ರೆ ಅವನಿಗೆ ಅದೇ ದೊಡ್ಡದಾಗ್ತಾ ಇತ್ತು. ಅವ ಏನು ತಿಳ್ಕೊಂಡ ಜಾಂಬವಂತ, ನನ್ನ ಸಾಮರ್ಥ್ಯ ಎಷ್ಟು ನೋಡಿ,
ಇವನಿಗೆ ಏನು ಮಾಡಬಲ್ಲೆ ನಾನು ಅಂತ ಹಾಗೆ ಹೇಳ್ತಾನೆ. ಕೊನೆಗೆ ಸ್ವಲ್ಪ ಸ್ವಲ್ಪ ಪೆಟ್ಟು ತಿಂದೆ, 21 ದಿನ ಪೆಟ್ಟು ತಿನ್ನುವಾಗ ಪೂರ ಜರ್ಜರಿತನಾಗಿ ಬಿಡ್ತಾನೆ. ಆಗ ಕೊನೆಗೆ ತಾನು ಭಕ್ತನಾದದ್ರಿಂದ ಯಾರನ್ನು ನೆನಪಿಸ್ತಾನೆ? ರಾಮ 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 ಅಂತ ರಾಮನನ್ನು ಸ್ಮರಿಸ್ತಾನೆ. ಅದು ನಾವು ಹಾಗೆ ನೋಡಿ, ಪಕ್ಕ ನಮಗೆ ದೇವರ ನೆನಪೇ ಬರುವುದಿಲ್ಲ. ಸುಮಾರು ಪೆಟ್ಟು ಬೀಳಬೇಕು, ಎಲ್ಲ ಪೆಟ್ಟು ಬಿದ್ದ ನಂತರ ಪ್ರಶ್ನೆ ನೋಡ್ಲಿಕ್ಕೆ ಹೊರಟಿವಿ. ಆಗಲ್ಲಿ ಹೇಳ್ತಾರೆ ನಿಮ್ಮ ಕುಲದೇವರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ. ಆಗೆಲ್ಲ ಹಿಸ್ಟ್ರಿ ಹುಡುಕುವಾಗ ಗೊತ್ತಾಗುತ್ತೆ, ಅಯ್ಯೋ ನಾವು ಬರ್ಲೇ ಇಲ್ಲ, ನಾವು ಮೊದಲು ಇಲ್ಲೇ ಇದ್ದವರಂತೆ, ಹಾಗಂತೆ ಹೀಗಂತೆ. ಅಲ್ಲ, ಅದು ಹೇಗೆ ಗೊತ್ತಾಯ್ತು? ಪ್ರಶ್ನೆ. ಯಾಕೆ ಪ್ರಶ್ನೆ ಇಟ್ರಿ? ಆಗ ಮೆಲ್ಲ ಕಷ್ಟ ಬರ್ತದೆ. ಮಗಳಿಗೆ ತುಂಬಾ ಜಾತಕ ನೋಡಿದೆ, ಮದುವೆ ಆಗ್ಲಿಲ್ಲ, ಜಾಬ್ ಪರ್ಮನೆಂಟ್ ಆಗ್ಲಿಲ್ಲ, ಮನೆಯಲ್ಲಿ ಅನಾರೋಗ್ಯ ಇತ್ತು ಅಂತ. ಹೀಗೆ ಪೆಟ್ಟು ಬಿದ್ದಾಗ ನೆನಪಾಗತ್ತೆ ದೇವರದ್ದು, ಸಂಕಟ ಬಂದಾಗ ವೆಂಕಟರಮಣ. ಹಾಗೆ ಇಲ್ಲಿ ಕೂಡ ಜಾಂಬವಂತನು 21 ದಿನ ತಾನು ಯುದ್ಧ ಮಾಡಿದ್ದಾನೆ. ಶಿಥಿಲವಾದ ದೇಹ ಆದಾಗ ಮತ್ತೆ ರಾಮನನ್ನು ಸ್ಮರಣೆ ಮಾಡ್ತಾನೆ. ಪ್ರವಿಷ್ಟೇತು ವಿಲಂ ಕೃಷ್ಣೇ ಬಲದೇವ ಪುರಸ್ಸದಾಹ ಪುನರ್ದ್ವಾರಾವತೀಂ ಪ್ರಾಪ್ಯ ಹತಂ ಕೃಷ್ಣಂ ನ್ಯವೇದಯನ್. ಈ ಕಡೆಯಿಂದ ಗುಹೆಯನ್ನು ಪ್ರವೇಶ ಮಾಡಿದ ಕೃಷ್ಣ 21 ದಿನವೂ ಬರಲಿಲ್ಲ. ತುಂಬಾ ದಿನ ಆಯ್ತು. 21 ದಿನ ಅಂತ ಒಟ್ಟಿಗೆ ಹೇಳಿದ್ದು, ಆದ್ರೆ ಬಹುಕಾಲ ಬರಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬಲರಾಮನೇ ಮೊದಲಾದ ಯಾದವರೆಲ್ಲ ಮತ್ತೆ ದ್ವಾರಾವತಿಗೆ ಹೊರತೆರಳಿದರು. ಅವರೆಲ್ಲ ಏನು ಆಲೋಚನೆ ಮಾಡಿದ್ರು? ಕೃಷ್ಣ ಸತ್ತ ಅಂತ ಡಿಸೈಡ್ ಮಾಡಿದ್ರು. ತಪ್ಪಾಗಿ ಪ್ರಚಾರ ಮಾಡಿದ್ರು. ನೋಡಿ, ಕೆಲವು ಗ್ರಾಚಾರ ಕೆಟ್ಟಾಗ ಹಾಗೆ. ಖಾಲಿ ಒಂದು ಮಣಿ ಕೇಳಿದ್ದು, ಮಣಿ ಕೇಳಿದಕ್ಕೆ ಕದ್ದ ಅಂತ ಸುದ್ದಿ ಆಯ್ತು. ಒಳಗೋಗಿ ಇನ್ನು ಹೊರಗೆ ಬರುವ ಮತ್ತು ಈಗ ಸತ್ತ ಅಂತ ಇನ್ನೊಂದಿಷ್ಟು ಪ್ರಚಾರ ಆಯ್ತು. ವಾಸುದೇವಸ್ತು ನಿರ್ಜಿತ್ಯ ಜಾಂಬವಂತಂ ಮಹಾಬಲಂ ಲೇಭೆ ಜಾಂಬವತೀಂ ಕನ್ಯಾಂ ರಕ್ಷರಾಜಸ್ಯ ಸಮ್ಮತ ಮಣಿಂ ಚಮಂತಕಂಜೈವ ಜಗ್ರಾಹಾತ್ಮ ವಿಶುದ್ಧಯೇ. ಆಮೇಲೆ ಇವರು ಹೋಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಬೇರೆ ಪುರಾಣಗಳಲ್ಲಿ ಹೇಳ್ತಾರೆ, ಇವರು ಹೋದ ನಂತರ ಪಾಪ ಕೃಷ್ಣ ಸತ್ತ ಅಂತ ಬೊಜ್ಜ ಮಾಡಿದ್ರಂತೆ. 12ನೇ ದಿನ ಅವನಿಗೆ ಸಪಿಂಡೀಕರಣ ಬೊಜ್ಜ ಗಿಜ್ಜ ಎಲ್ಲ ಮಾಡಿದ್ದೆ ತಡ, ಅಲ್ಲಿ ಅವನಿಗೆ ಬಲ ಬಂತಂತೆ. ಯಾಕೆ? ಇವರು ಪಿಂಡ ಇಟ್ಟಿದ್ದಾರಲ್ಲ, ಅದರದ್ದು ಪುಣ್ಯದಿಂದಾಗಿ ಅವರಿಗೆ ಬಲ ಬಂತಂತೆ. ಇನ್ನೊಂದು ಕಡೆ ಪುರಾಣದಲ್ಲಿ ಹೇಳ್ತಾರೆ, ಇವರು ಹೋದವರೆಲ್ಲ ದುರ್ಗೆಯನ್ನು ಸ್ತೋತ್ರ ಮಾಡಿದ್ರಂತೆ, ನಮ್ಮ ಕೃಷ್ಣನಿಗೆ ಒಳ್ಳೇದಾಗಬೇಕು ಅಂತ. ದುರ್ಗೆಯ ಅನುಗ್ರಹದಿಂದಾಗಿ ಕೃಷ್ಣನಿಗೆ ಬಲ ಬಂದಂತೆ. ಹಾಗೆ ಅಲ್ಲಿ ಋಕ್ಷರಾಜಂತ ಜಾಂಬವತನನ್ನು ಸೋಲಿಸಿದ ಅಂತ. ಹೀಗೆ ಜಾಂಬವಂತ ಕರಡಿಯನ್ನು ತಾನು ಸೋಲಿಸಿ ಆ ಜಾಂಬವಂತನ ಮಗಳಾದ ಜಾಂಬವತಿಯನ್ನು ತಾನು ಪಡೆದುಕೊಳ್ತಾನೆ. ಸ್ಯಮಂತಕ ಮಣಿಯ ಜೊತೆಗೆ ತಾನು ಜಾಂಬವತಿಯನ್ನು ತಾನು ಪಡೆದು ಬಂದ. ಈಗ ಹೇಳಿ, ಇವನಿಗೆ ಒಂದಲ್ಲ ಎರಡು ಸಿಕ್ಲಿಕ್ಕುಂಟು. ಒಂದು ಸತ್ಯಭಾಮೆ, ಇನ್ನೊಂದು ಜಾಂಬವತಿ. ಈ ಅಪವಾದ ಬಂದದ್ದು ಒಳ್ಳೆದ ಕೆಟ್ಟದ? ಅಪವಾದ ಬಂದದ್ದಕ್ಕೆ ಎರಡು ಸಿಕ್ಕಿದ್ದು. ಹಾಗಾಗಿ ನಾವು ಆಲೋಚನೆ ಮಾಡಬೇಕು, ಅಪವಾದಗಳು ಇನ್ನೊಬ್ರು ಏನೋ ನಮ್ಮ ಬಗ್ಗೆ ಹೇಳಿದ್ರೆ ತಲೆ ಬಿಸಿ ಮಾಡೋದಲ್ಲ. ಮತ್ತೆ ಏನು ಮಾಡ್ತಾರೆ ಗೊತ್ತಾ? ನಾವು ಮಾಡಿದ ಕರ್ಮಗಳನ್ನು ಅವರು ತೆಗೆದುಕೊಂಡು ಹೋಗ್ತಾರೆ. ನಾವು ಮಾಡಿದ ಕೆಟ್ಟ ಕರ್ಮಗಳು, ನಮ್ಮದ ಪಾಪಗಳುಂಟಲ್ಲ, ಅದು ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ. ಹಾಗಾಗಿ ಅದನ್ನೆಲ್ಲ ನಾವು ಸಮಾನವಾಗಿ ಸ್ವೀಕರಿಸಬೇಕು ಎನ್ನುವಂತಹ ಒಂದು ತತ್ವವನ್ನು ಕೊಡುವುದಕ್ಕೋಸ್ಕರ ಕೃಷ್ಣ ಈ ರೀತಿಯಾಗಿ ತಾನು ಮಾಡ್ತಾ ಇದ್ದಾನೆ. ಇನ್ನೊಂದೇನು ಕೇಳಿದ್ರೆ, ತಾನು ಜಗದ್ರಕ್ಷಕ, ಜಗದೊಡೆಯ, ಆದ್ರೂ ಕೂಡ ತನಿಗೂ ಕೂಡ ಇಂತಹ ಅಪವಾದ ಬಂದಿದೆ ಅಂತ ಆಗುವಾಗ ನೀವು ಸಮಾಧಾನ ಮಾಡಿಕೊಳ್ಬೇಕಾ ಬೇಡವಾ? ಯಾರೋ ಹೇಳಿದ್ರು ಅಂತ ತಲೆ ಬಿಸಿ ಮಾಡೋದಲ್ಲ. ಹೌದಾ, ಆ ಕೃಷ್ಣನಿಗೆ ಬಂದಿದೆ ಅಂತ, ಇನ್ನು ನಮಗೇನಪ್ಪ ಅಂತ ಆಲೋಚನೆ ಮಾಡ್ಬೇಕು. ಆ ರೀತಿಯಾಗಿ ಆ ಒಂದು ಚಿಂತನೆ ಬರುವುದಕ್ಕೋಸ್ಕರ ಈ ಘಟನೆಯನ್ನು ಪ್ರಾಯ ಭಗವಂತ ಮಾಡ್ತಾ ಇದ್ದಾನೆ. ಆಮೇಲೆ ಅನುನೇರಿ ರಕ್ಷರಾಜಾನಾಂ ನಿರ್ಯಯೌ ಚ ತದಾಬಿಲ ದ್ವಾರಕಾಂ ಗಬತ್ ಕೃಷ್ಣ ಪ್ರಿಯಾ ಶ್ರಿಯಾ ಪರಮಯಾಯುತಃ. ಲಕ್ಷ್ಮಿಯ ಸನ್ನಿಧಾನವುಳ್ಳಂತಹ ಜಾಂಬವತಿಯನ್ನು ಕಟ್ಟಿಕೊಂಡು ತಾನು ಬರ್ತಾನೆ. ಬಂದ್ರೆ, ಬಿಲದಿಂದ ಹೊರಗೆ ಬಂದ್ರೆ ಶ್ರೇಷ್ಠವಾದಂತಹ ಕನ್ಯೆಯನ್ನು ಕೂಡಿದ ಕೃಷ್ಣನನ್ನು ಈ ದ್ವಾರಕೆಯ ಜನ ನೋಡ್ತಾ ಇದ್ದಾರೆ. ಏವಂ ಸ ಮಣಿಮಾಗೃತ್ಯ ವಿಶೋಧ್ಯಾತ್ಮಾನಮಚ್ಯುತಃ ದಧೌ ಸತ್ರಾಜಿತೆ ತಂಬೈ ಸರ್ವಸಾತ್ವತ ಸಂಸದಿ. ಈ ರೀತಿಯಾಗಿ ಕೃಷ್ಣ ಮಣಿಯೊಂದಿಗೆ ಇನ್ನೊಂದು ಕನ್ಯಾ ಮಣಿಯನ್ನು ತಾನು ಹಿಡ್ಕೊಂಡು ಬಂದಿದ್ದಾನೆ. ತಾನು ನಿರಪರಾಧಿ ಅಂತ ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಯಾದವರಿರುವ ಸಭೆಯಲ್ಲಿ ಆ ಮಣಿಯನ್ನು ಸತ್ರಾಜಿತನಿಗೆ ತಿರುಗಿ ಕೊಟ್ಟ. ನೋಡಿ, ಅಲ್ಲಿ ಹೇಳುವಾಗ ದದೌ ಯಾವುದು? ಸಂಸದಿ. ಗುಟ್ಟಿನಲ್ಲಿ ಕೊಡ್ಲಿಲ್ಲ. ಗುಟ್ಟಿನಲ್ಲಿ ಕೊಟ್ರೆ ಅವ ಕೊಡ್ಲೇ ಇಲ್ಲ ಅಂತ ಹೇಳಿದ್ರೆ, ಎಲ್ಲರ ಮುಂದೆ ಸಮಕ್ಷಮದಲ್ಲಿ ತಾನು ಆ ಮಣಿಯನ್ನು ತಿರುಗಿ ಕೊಡ್ತಾನೆ. ಏವಂ ಮಿಥ್ಯಾಭಿಷಪ್ತೇನ ಕೃಷ್ಣೇನ ಮಿತ್ರಘಾತಿನ ಆತ್ಮ ವಿಶೋಧಿತ ಪಾಪಾದ್ ವಿನಿರ್ಜಿತ್ಯ ಸಮಂತಕಂ. ಶತ್ರುಗಳನ್ನೆಲ್ಲ ಬಡಿಯುವ ಸಾಮರ್ಥ್ಯ ಕೃಷ್ಣನಿಗಿದ್ರೂ ಕೂಡ ತನಿಗೆ ಬಂದಂತ ಅಪವಾದವನ್ನು ತಾನು ಪರಿಹರಿಸಿಕೊಂಡು ಶತ್ರುಗಳ ಸತೆ ಬಡಿದ ಸೆಮಂತಕ ಮಣಿಯನ್ನು ಸತ್ರಾಜಿತನಿಗೆ ನೀಡಿದ. ಸತ್ರಾಜಿತೋ ದಶತ್ವಾಸಾನ್ ಭಾರ್ಯಾಸ್ತಾಸಾಂ ಶತಂ ಸುತಾಃ ಖ್ಯಾತಿಮಂತಸ್ತ್ರಯಸ್ತೇಷಾಂ ಭಂಗರಂಗಸ್ತು ಪೂರ್ವಜಃ. ಸತ್ರಾಜಿತನಿಗೆ ಒಂದಲ್ಲ 10 ಜನ ಮಡದಿಯರಿದ್ರು ಅಂತ ಹೇಳ್ತಾರೆ. ದಶ
ಅದರಲ್ಲಿ 100 ಮಕ್ಕಳನ್ನು ತಾನು ಪಡೆದಿದ್ದ. ಆದರೆ ಅದರಲ್ಲಿ ಪ್ರಸಿದ್ಧರು 3 ಜನ. ಎಲ್ಲರಿಗಿಂತ ಮೊದಲು ಬಂದವನು ಯಾರು ಹೇಳಿದ್ರೆ ಭಂಗರಂಗ ಅಂತ ಅವನ ಹೆಸರು, ಅಥವಾ ಭಂಗಕಾರ ಅಂತ ಹೆಸರು ಅಂತ ಹೇಳ್ತಾರೆ. ವೀರೋ ವಾತಪತಿಶ್ಚೈವ ಉಪಸ್ವಾಮಾಂಶ್ಚ ಸುಪ್ರಿಯ ಕುಮಾರಿಯಶ್ಚಾಪಿ ತಿಸ್ರೋ ವೈ ದಿಕ್ಷುಖ್ಯಾತ ನರಋಷಭ. ಆ ಸತ್ರಾಜಿತನಿಗೆ 3 ಮಕ್ಕಳಿದ್ರು. ಭಂಗರಂಗ ಅಂತ ತಾನು ಮೊದಲಿದ್ದವ, ಆಮೇಲೆ ವಾತಪತಿ, ಆಮೇಲೆ ಪ್ರಿಯನಾದಂತಹ ಉಪಸ್ವಾವಾನ್ ಅಂತ ಇದ್ದ. ಹಾಗಾಗಿ ಖ್ಯಾತರಾದ 3 ಹೆಣ್ಣು ಮಕ್ಕಳು ಇದ್ರು. ಯಾರವರು? ಸತ್ಯಭಾಮೋತ್ತಮ ಸ್ತ್ರೀಣಾಂ ರತಿನಿ ಚ ದೃಢವ್ರತ ತಥಾ ಪದ್ಮಾವತಿ ಚೈವ ಭಾರ್ಯಾಂ ಕೃಷ್ಣಾಯ ತಾಂದದವು. ಸ್ತ್ರೀಯರಲ್ಲಿ ಉತ್ತಮಳಾದವಳು ಯಾರು ಕೇಳಿದ್ರೆ ಅವಳೇ ಸತ್ಯಭಾಮೆ. ಹಾಗಾಗಿ ತಾನು ವ್ರತನಿಷ್ಠಳಾಗಿದ್ದವಳವಳು ಅಂತ ಹೇಳ್ತಾರೆ. ತಾನು ಕೃಷ್ಣನನ್ನೇ ಮದುವೆ ಆಗ್ತೇನೆ ಅಂತ ದೃಢವಾದ ಸಂಕಲ್ಪವನ್ನು ಮಾಡಿದ್ಲು. ಅವಳು ವ್ರತಿನಿ ಅಂತ ಕರೀತಾರೆ. ಹಾಗೆಯೇ ಮತ್ತೆ ಸತ್ಯಭಾಮೆಯನ್ನು ಕೃಷ್ಣನಿಗೆ ಅಪರಾಧವನ್ನು ಹಾಕಿದ ಪಾಪದ ಪ್ರಾಯಶ್ಚಿತ್ತವಾಗಿ ದಾನ ಮಾಡಿದ. ಕೃಷ್ಣಾಯ ತಾಂದದವು. ನೋಡಿ, ನಾವೆಲ್ಲ ತಪ್ಪು ಮಾಡಿದ್ದೇವೆ ಅಂತ ಬಾಯಲ್ಲಿ ಹೇಳಿದ್ರಲ್ಲ, ನನಗೆ ರಿಯಲೈಸ್ ಆಯ್ತು, ಹೌದು ಗೊತ್ತಾಯ್ತು, ಕೃಷ್ಣನಿಗೆ ಸುಮ್ಮನೆ ನಾನು ಅಪವಾದ ಹಾಕಿದೆ, ಹಾಕಬಾರ್ದು, ಕೃಷ್ಣನಿಗೆ ಅಪವಾದ ಹಾಕಿದ್ದು ತಪ್ಪಾಯ್ತು ಅಂತ ಹೇಳಿದ. ತಪ್ಪಾಯ್ತು ಅಂತ ಹೇಳಿದ ಕೂಡಲೇ ಪರಿಹಾರ ಆಗಲಿಲ್ಲ. ಮತ್ತೆ ತನಗೆ ತಪ್ಪಾಗಿದೆ ಅಂತ ತೋರಿಸಿಕೊಡುವುದಕ್ಕೋಸ್ಕರ ತನ್ನ ಮಗಳನ್ನೇ ಕೃಷ್ಣನಿಗೆ ಅರ್ಪಣೆ ಮಾಡ್ತಾನೆ. ಸತ್ರಾಜಿತ ಮಣಿಯನ್ನೂ ಕೊಟ್ಟ ಕೃಷ್ಣನಿಗೆ. ತಪ್ಪಾಯ್ತು ಅಂತ ನಮಸ್ಕಾರ ಮಾಡಿದ. ಆದ್ರೆ ಕೃಷ್ಣ ಏನು ಮಾಡ್ತಾನೆ, ಮಣಿಯನ್ನು ಸ್ವೀಕರಿಸಲಿಲ್ಲ. ತಾನು ಸತ್ಯಭಾಮೆಯಿಂದಲೇ ಸಂತುಷ್ಟನಾದವ. ಹಾಗಾಗಿ ಸತ್ಯಭಾಮೆಯನ್ನು ಕೊಟ್ಟಿದ್ದೆಲ್ಲ ಭೂರೂಪಲಾದವಳು, ಅವಳನ್ನು ಸ್ವೀಕರಿಸ್ತಾನೆ. ಹಾಗೆಯೇ ಮಣಿಯನ್ನು ವಾಪಸ್ ಅಂದ್ರೆ ಮರಳಿ ಕೊಡ್ತಾನೆ. ತನ್ನ ಅಪರಾಧವನ್ನು ಮನ್ನಿಸಬೇಕು ಅಂತ ಕೇಳಿಕೊಳ್ತಾನೆ. ಕೃಷ್ಣ ಸರಿ ಅಂತ ತಾನು ಹೇಳ್ತಾನೆ. ಸಹೋಕ್ಷೋ ಭಂಗರಂಗಸ್ತು ನಾದೇಯಶ್ಚ ನರೋತ್ತಮವು ಜಜ್ಞಾತೆ ಗುಣಸಂಪನ್ನು ವಿಶ್ರುತವು ಗುಣಸಂಪದ. ಭಂಗರಾಂಗ ಅಂತ ಹೇಳುವನು ಮೊದಲಿನವ. ಅವನಿಗೆ ಸಹೋಕ್ಷ ಮತ್ತೆ ನಾದೇಯ ಅಂತ ಮಕ್ಕಳು ಬಂದ್ರು. ಅವರು ಒಳ್ಳೆಯ ಗುಣವಂತರಾಗಿದ್ದು ಖ್ಯಾತ ಪ್ರಸಿದ್ಧರಾದವರಾಗಿದ್ದರು ಅಂತ ಕೊಡ್ತಾರೆ. ಮಾದ್ರಿಯಾ ಪುತ್ರಶ್ಚ ಜಜ್ಞೇತ ವೃಷ್ಣಿಪುತ್ರೋ ಯುಧಾಜಿದ ಜಿಜ್ಞೇತ ತನಯೋ ಪ್ರಶ್ನೆ ಶ್ವಪಲ್ಕಶ್ಚಿತ್ರಕಸ್ತಥ. ಮಾದ್ರಿಯ ಮಗ ಯಾರು ಕೇಳಿದ್ರೆ ಯುಧಾಜಿತ್ ಅಂತ. ಅವನಿಗೆ ವೃಷ್ಣಿ ಅಂತ ಮಗ ಹುಟ್ಟುತ್ತಾನೆ. ವೃಷ್ಣಿಗೆ ಶ್ವಪಲ್ಕ ಮತ್ತೆ ಚಿತ್ರಕ ಅಂತ 2 ಮಕ್ಕಳು ಹುಟ್ಟಿಕೊಳ್ಳುತ್ತಾರೆ. ಶ್ವಪಲ್ಕಃ ಕಾಶಿರಾಜಸ್ಯ ಸುತಾಂ ಭಾರ್ಯಾಂ ಅವಿಂದತ ಗಾಂಧೀಂ ತಸ್ಯಾತ ಗಾಂಧೀತ್ವಂ ಗಾಃ ಸದಾ ಪ್ರದದೌ ಹಿ ಸವ. ಶ್ವಪಲ್ಕ ಅಂದ್ರೆ ಯಾರು ಕೇಳಿದ್ರೆ ಕಾಶಿರಾಜನ ಮಗಳನ್ನು ತಾನು ಪತ್ನಿಯಾಗಿ ಸ್ವೀಕರಿಸಿದವ. ಅವಳಾದ್ರೂ ಗಾಂಧಿ ಅಥವಾ ಗಾಂಧಿನಿ ಅಂತ ಅವಳಿಗೆ ಹೆಸರು. ಇವಳು ತಂದೆಯ ನಿಮಿತ್ತ ಪ್ರತಿದಿನ ಗೋದಾನವನ್ನು ಮಾಡ್ತಾ ಇದ್ಲು. ಆದ್ದರಿಂದ ಗಾಂಧಿ ಅಂತಲೇ ಪ್ರಸಿದ್ಧಳಾದ್ಲು. ಹಾಗಾದ್ರೆ ಗಾಂಧಿ ಎನ್ನುವ ಹೆಸರು ಅದು ಆ ಕಾಲದಲ್ಲೇ ಇತ್ತು, ಅದನ್ನೇ ಇಟ್ಟುಕೊಂಡದ್ದಿರಬೇಕು. ಹಾಗಾದ್ರೆ ಗಾಮ್ ಅಂದ್ರೆ ದನವನ್ನು, ದಿನಿ ಅಂದ್ರೆ ಕೊಡುವಂಥದ್ದು. ಅದೇ ಬಂದಿತ್ತು ಹಿಂದೆ ಕೂಡ. ಹೊಟ್ಟೆಯಲ್ಲಿರುವ ಮಗು ಹೊರಗೆ ಬರುವುದಿಲ್ಲ ಅಂತ ಆಗುವಾಗ, ಬರಬೇಕು ಮಗಳೇ ಯಾಕೆ ಬರುವುದಿಲ್ಲ ಕೇಳಿದಾಗ, ಪ್ರತಿನಿತ್ಯ ನಾನು ಗೋದಾನವನ್ನು ಮಾಡುವ ವ್ಯವಸ್ಥೆ ಮಾಡಿದ್ರೆ ನಾನು ಹೊರಗೆ ಬರ್ತೇನೆ ಅಂತ ಕಾಶಿರಾಜನಿಗೆ ಮಾತನ್ನು ಕೊಟ್ಟದ್ರಿಂದ ಸರಿ ಬಾ ಮಗಳೇ ಅಂತ ಕರೆದಾಗ ತಾನು ಬರ್ತಾಳೆ. ಮುಂದೆ ಪ್ರತಿನಿತ್ಯವೂ ಕೂಡ ಗೋವುಗಳನ್ನು ದಾನ ಕೊಡ್ತಾ ಇದ್ಲು ಅಂತ ಹೇಳಿತ್ತು. ತಸ್ಯಾಂ ಯಜ್ಞೆ ಮಹಾಬಾಹು ಶ್ರುತಮಾನಿತಿ ವಿಶ್ರುತಃ ಅಕ್ರೂರೋಥ ಮಹಾಭಾಗೋ ಯಜ್ವಾ ವಿಪುಲ ದಕ್ಷಿಣ. ಆ ಗಾಂಧಿಯಲ್ಲಿ ಸಮರ್ಥನಾದ ವೇದಜ್ಞನಾದಂಥ ಒಬ್ಬ ಮಗ ಹುಟ್ಟಿಕೊಳ್ತಾನೆ. ಅವನಿಗೆ ಹೇಳ್ತಾರೆ ವಿಖ್ಯಾತ ಪುಣ್ಯ ಸಂಪನ್ನ ವಿಪುಲವಾದ ದಕ್ಷಿಣೆ ಕೊಡುವ ಸ್ವಭಾವವುಳ್ಳವ, ಯಾವಾಗಲೂ ಯಜ್ಞಯಾಗಾದಿಗಳನ್ನು ಮಾಡುವವ ಅಂತ. ಅವನ ಹೆಸರೇ ಅಕ್ರೂರ ಅಂತ ಹೇಳ್ತಾರೆ. ಉಪಸಂಗಸ್ತಥಾ ಮದ್ಗುಹು ಮೃದುರಶ್ಚಾರಿಮರ್ದನಃ ಹರಿಕೃಷ್ಣಸ್ತಥೋಪೇಕ್ಷ ಶತ್ರುಃ ಚಾರಿಮೇಜಯ ವರ್ಮಭೃಜ್ಜಾತಿವರ್ಮ ಚ ಗೃಧ್ರಮೇಧೋ ನರಸ್ತಥ ಪ್ರವಾಹ ಪ್ರತಿವಾಹೌ ಚ ಸುಂದರೀ ಚ ವರಾಂಗನ. ಇವಳ ಜೊತೆಗೆ ಉಪಸಂಗ, ಮುದ್ಗು, ಹರಿಮರ್ದನ, ಮೃದುರ, ಹರಿ, ಕೃಷ್ಣ, ಅಪೇಕ್ಷ, ಶತ್ರುಹ, ಹರಿಮೇಜಯ, ವರ್ಮಭೃತ್, ಅತಿವರ್ಮ, ಗೃಧ್ರಮೇಧ ಅಂತ ಮಕ್ಕಳು ಹುಟ್ಟಿಕೊಳ್ತಾರೆ. ಆಮೇಲೆ ಪ್ರವಾಹ ಪ್ರತಿವಾಹ ಅಂತ ಹೆಸರಿನ ಮಕ್ಕಳ ಜೊತೆಗೆ ಸುಂದರಿ ಅಂತ ಹೆಣ್ಣು ಮಗಳು ಹುಟ್ಟಿಕೊಳ್ತಾಳೆ. ವಿಶ್ರುತ ಸಾಂಬ ಮಹಿಷಿ ಕನ್ಯಾ ಚಾಸ್ಯ ದುರಂಧರ ನವಯೌವನ ಸಂಪನ್ನ ಸರ್ವಸತ್ವ ಮನೋಹರ. ಈ ಸುಂದರಿಯ ಮಗಳು, ಅವಳು ದುರಂಧರ ಅಂತ ಹೆಸರು. ಈಕೆಗೆ ಸಾಂಬನಿಗೆ ಪ್ರಸಿದ್ಧವಾದ ಪತ್ನಿಯಾಗಿ ಬಿಟ್ಟಳು. ಅವಳು ದುರಂಧರ ಅಂತ ಹೇಳ್ತಾರೆ. ಸರ್ವಸತ್ವ ಗುಣದಿಂದ ಕೂಡಿದ ನವಸಂಪನಿಯೂ ಆಗಿದ್ಲು ದುರಂಧರ ಎನ್ನುವವಳು. ಅಕ್ರೂರೇಣ ಉಗ್ರಸೇನ್ಯಾಂತು ಸುತೌದು ಕುರುನಂದನ ಸುದೇವಶ್ಚೋಪದೇವಶ್ಚ ಜಜ್ಞಾತೆ ದೇವವರ್ಚಸೌ. ಅಕ್ರೂರನಿಗೆ ಉಗ್ರಸೇನೆಯಲ್ಲಿ 2 ಮಕ್ಕಳಾದರು. ಉಗ್ರಸೇನ ಅಲ್ಲ,
ಹುಡುಗ ಅಲ್ಲ ಹುಡುಗಿ. ಸುದೇವ ಉಪದೇವ ಅಂತ ಇಬ್ರು ಮಕ್ಕಳನ್ನು, ಆ ಮಕ್ಕಳು ಹೇಗಿದ್ರು ದೇವವರ್ಚಸ್ಸಿನಿಂದ ಕೂಡಿದವರು ಅಂತ ಕೊಡ್ತಾರೆ. ಚಿತ್ರಕಸ್ಯಾಭವನ್ ಪುತ್ರೋ ಪೃಥುರೇವ ಚ ಅಶ್ವತ್ಥಾನೋ ಅಶ್ವಬಾಹುಚ್ಚ ಸುಪಾಶ್ವ ಗವೇಷಣವು. ಈ ಚಿತ್ರಕನಿಗೆ ಪೃಥು ಅಂತ ಹುಟ್ಟಿಕೊಂಡ್ರೆ ಆಮೇಲೆ ಪೃಥು ವಿಪೃಥು ಅಶ್ವತ್ಥಾನ ಅಶ್ವಬಾಹು ಸುಪಾರ್ಶ್ವಕ ಗವೇಷಾಣ ಅಂತ ಮಕ್ಕಳು ಹುಟ್ಟಿಕೊಳ್ತಾರೆ. ಅರಿಷ್ಟನೇಮಸ್ತು ಸುತೌ ವರ್ಮ ಚರ್ಮ ಹೃದಯಬಧ ಸುಬಾಹುರ್ಬಾಹುಬಾಹುಶ್ಚ ಶ್ರವಿಷ್ಠ ಶ್ರವಣೇ ಸ್ತ್ರೀಯವು. ಅರಿಷ್ಟನೇಮಿಗೆ ವರ್ಮಭೃತ್ ಚರ್ಮಭೃತ್ ಸುಬಾಹು ಬಹುಬಾಹು ಅಂತ ಮಕ್ಕಳು, ಜೊತೆಗೆ 2 ಹೆಣ್ಣು ಮಕ್ಕಳು ಶ್ರವಿಷ್ಠ ಶ್ರವಣ ಅಂತ 2 ಹೆಣ್ಣು ಮಕ್ಕಳು ಹುಟ್ಟಿಕೊಳ್ತಾರೆ. ಇಮಾಂ ಮಿಥ್ಯಾಭಿಷಪ್ತಿಂ ಯಃ ಕೃಷ್ಣಸ್ಯ ಸಮುದಾಹೃತಂ ವೇದ ಮಿಥ್ಯಭಿಶಂಸಸ್ತು ನ ಸ್ಪೃಶಂತಿ ಕದಾಚನ. ಹಾಗಾದ್ರೆ ಇಂತಹ ಚರಿತ್ರೆಯನ್ನು ಯಾರು ಕೇಳಿದ್ರು? ವಂಶದ ಚರಿತ್ರೆ ಕೇಳಿದ್ರಿ, ಕೃಷ್ಣನಿಗೆ ಅಪವಾದ ಬಂದಂತ ಸುಳ್ಳಾದ ಚರಿತ್ರೆಯನ್ನು ಕೇಳಿದ್ರಿ. ಯಾರು ಇಂತಹ ಚರಿತ್ರೆಗಳನ್ನು ಅಂದ್ರೆ ಈ ಓದುತ್ತಾರೋ ಕೇಳ್ತಾರೋ ಚಿಂತನೆ ಮಾಡ್ತಾರೋ ಅವರಿಗೆ ಎಂದಿಗೂ ಕೂಡ ಸುಳ್ಳು ಅಪವಾದಕ್ಕೆ ಅವರು ತುತ್ತಾಗೋದಿಲ್ಲ. ಹಾಗಾದ್ರೆ ನಮಗೆ ಅಪವಾದಗಳು ಬಂದಾಗ ಏನು ಮಾಡಬೇಕು? ಸ್ಯಮಂತಕೋಪಾಖ್ಯಾನವನ್ನು ಕೇಳಬೇಕು ಎನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ ವೈಶಂಪಾಯನರು. ಮತ್ತೆ ಹೇಳ್ತಾರೆ, ಯತ್ತತ್ರಾಜಿತೋ ಕೃಷ್ಣ ನಿರತ್ನಂ ಸ್ಯಮಂತಕಂ ಅದಾ ತದ್ಧಾರಯದ್ವಬ್ರುಹು ಭೋಜೇನ ಶತಧನ್ವನ ಅಂತ ಮುಂದೆ ಆ ಸ್ಯಮಂತಕ ಮಣಿಯನ್ನು ಆ ಸತ್ರಾಜಿತನ ಚರಿತ್ರೆಯನ್ನೆಲ್ಲ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಅಪವಾದಗಳು ಬಂದಾಗ ಕೃಷ್ಣನ ನಾಮಸ್ಮರಣೆ ಮಾಡಿತು ಕೇಳಿದ್ರೆ ಅಪವಾದಗಳೆಲ್ಲ ದೂರ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ನಾಳೆ 4:30ಯಿಂದ 5:30ವರೆಗೆ ಚಿಂತನೆಯನ್ನು ಮಾಡಬಹುದು. ಗ್ರಹಣ ಆದ್ರೂ ಕೂಡ 6ವರೆಗೆ ಗ್ರಹಣ ಹಿಡಿಯುವಂಥದ್ದು. ಹಾಗಾಗಿ 5ರಿಂದ 6 ಅಥವಾ 4:30ಯಿಂದ 5:30 ಯಾವುದೂ ಆಗ್ಬೋದು. ಓಂ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಜ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗದಂಧಾರಿ ಬಲಭದ್ರಪ್ರಿಯಾನುಜಃ